ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದು ನಾವು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ತರಗತಿಯನ್ನು ತೆಗೆದುಕೊಳ್ಳೋಣ. ಈಗ ಮೊದಲನೇದಾಗಿ ನಿಮಗೆ ಸಾಂದರ್ಭಿಕವಾಗಿ ಒಂದು ಕಥೆಯನ್ನೇ ಹೇಳ್ತೀವಿ. ಈಗ ಆ ಕಥೆಯಿಂದ ಏನು ಅರ್ಥ ಆಗ್ತೈತೆ ಅನ್ನೋದನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಹೇಳಬೇಕು. ಅರ್ಥ ಆಯ್ತಾ? ಏನಪ್ಪಾ ಅಂತ ಹೇಳಿದ್ರೆ, ಒಂದೂರಿನಲ್ಲಿ ಒಬ್ಬ ರಾಮಪ್ಪ ಎಂಬ ಒಬ್ಬ ರೈತ ಇದ್ದ. ಆ ರೈತನಿಗೆ ಇಬ್ರು ಸೋಮಾರಿ ಮಕ್ಕಳಿದ್ರು. ಏನ್ ಮಾಡ್ತಾನ ಒಂದ್ ದಿವಸ ಅಂತ ಹೇಳಿದ್ರೆ, ರಾಮಪ್ಪಗ ಚಿಂತೆಗೀಡಾಗ್ತತಿ. ಏನ್ ಮಾಡ್ಬೇಕು, ಇಬ್ರು ಸೋಮಾರಿ ಮಕ್ಳು ಅದಾರಲ್ಲ, ನಂದು ಏಜ್ ಹಾಕಂತ ಬಂತು, ಏನ್ ಮಾಡ್ಬೇಕು ಇದ್ಮೇಲೆ ಅಂತ ಹೇಳಿ ಚಿಂತಿಸ್ತಾ ಇರ್ತಾನ. ಅವಾಗ ಅವ್ರಿಬ್ರು ಮಕ್ಕಳನ್ನ ಒಂದಿನ ಕರೀತಾನ. ನಾನು ದುಡಿದು ಏನ್ ಮಾಡಿದೇನಪ್ಪ ಅಂತ ಹೇಳಿದ್ರೆ, ಹೊಲದಲ್ಲಿ ದುಡ್ಡು ಮತ್ತು ಬಂಗಾರವನ್ನು ಏನ್ ಮಾಡಿದೀನಿ, ಕೂಟಿಟ್ಟಿದ್ದೀನಿ. ನನಗೆ ಅದು ಎಲ್ಲಿ ಇಟ್ಟನಿ ಅಂತ ಹೇಳಿ ನನಗೆ ಇವಾಗ ಏನಾಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ನೀವು ಅದನ್ನ ಏನ್ ಮಾಡ್ರಿ ಅಂತ ಹೇಳಿದ್ರೆ ಹುಡುಕ್ವಿ ಅಂತ ಹೇಳಿ ತಮ್ಮಿಬ್ರು ಸೋಮಾರಿ ಮಕ್ಕಳಿಗೆ ಏನ್ ಮಾಡ್ತಾರ, ರಾಮಪ್ಪ ಹೇಳಿ ಏನ್ ಮಾಡ್ತಾನ, ಸಾಯ್ತಾರ. ಅವಾಗ ಆ ಇಬ್ರು ಮಕ್ಳು ಏನ್ ಮಾಡ್ತಾರ, ನಮ್ಮಪ್ಪ ದುಡ್ದಿರುವಂತ ಹಣ ಮತ್ತು ಬಂಗಾರವನ್ನು ಏನ್ ಮಾಡಿದಾನ, ಭೂಮಿಯಲ್ಲಿ ಕೂತಿಟ್ಟಿದ್ದಾನ. ಈಗ ಅದನ್ನ ನಾನೇನ್ ಮಾಡೋಣ ಅಂತ ಹೇಳಿದ್ರೆ ಹುಡ್ಕೋನು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ದಿವಸ ಇಬ್ರು ಏನ್ ಮಾಡ್ತಾ ಇರ್ತಾರೆ, ಹೊಲದಲ್ಲಿ ಕೆಲಸ ಮಾಡ್ಕೊಂತ ಬಂದ್ಬಿಟ್ಟು ದೊಡ್ಡ ಶ್ರೀಮಂತರಾಗ್ತಾರೆ. ಇಬ್ರು ಸೋಮಾರಿ ಮಕ್ಳು ಇದ್ರಲ್ಲ, ಅವ್ರಿಬ್ರು ಏನ್ ಮಾಡ್ತಾರೆ, ದೊಡ್ಡ ಶ್ರೀಮಂತರಾಗ್ತಾರ. ಅವಾಗ ಅವ್ರ ಮಾವನ ಹತ್ರ ಹೋಗಿ, ನಮ್ಮ ಅಪ್ಪಾಜಿ ದುಡ್ಡನ್ನ ಹೊಲದಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾನ, ಅದು ಎಲ್ಲಿಟ್ಟು ಸಿಗ್ತಾ ಇಲ್ಲಲ್ಲ ಮಾವ ಅಂತ ಹೇಳಿ ಅವ್ರ ಮಾವನ್ ಏನ್ ಮಾಡ್ತಾರ, ಅವರು ಇಬ್ರು ಕೇಳ್ತಾರ. ಅವಾಗ ಅವ್ರ ಮಾವ ಹೇಳ್ತಾನ, ನಿಮ್ಮಪ್ಪ ನಿಮಗೆ ಹೇಳಿದ್ದೇನಪ್ಪ ಅಂತ ಹೇಳಿದ್ರ, ನಿಮ್ಮ ಸೋಮಾರಿತನದಿಂದ ನೀವು ಸುಮ್ಮನೆ ಕುತ್ಕೊಂಡು ಏನ್ ಮಾಡ್ತಾ ಇದ್ರಿ, ಕಾಲಹರಣ ಮಾಡ್ತಾ ಇದ್ರಿ. ನೀವು ಶ್ರಮ ಪಟ್ಟು ದುಡಿದಿರೋದ್ರಿಂದ ಇವತ್ತೇನಾಗಿರಿ, ನೀವು ಶ್ರೀಮಂತರಾಗಿರಿ. ಹಾಗಾಗಿ ದುಡಿಮೆಯೇ ದುಡ್ಡಿನ ತಾಯಿ. ಹಾಗಾಗಿ ನಾವು ಕಷ್ಟಪಟ್ಟು ದುಡಿದ್ರೆ ಏನಾಗ್ತದಪ್ಪ ಅಂತ ಹೇಳಿದ್ರೆ ನನಗೆ ಪ್ರತಿಫಲ ಸಿಗ್ತತಿ. ನಾವೇನ್ ಕಷ್ಟಪಟ್ಟಿರ್ತಾವಲ್ಲ ಅದ ನಮ್ದು ಏನಪ್ಪಾ ಅಂತ ಹೇಳಿದ್ರೆ ದುಡಿಮೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನ ಅಂತ ಹೇಳಿದ್ರೆ, ಅವ್ರ ಮಾವ ಅವ್ರಪ್ಪ ಏನು ಇವರಿಗೆ ಮಕ್ಕಳಿಗೆ ಇಬ್ರು ಸೋಮಾರಿತನ ಇದ್ರಲ್ಲ, ಅವ್ರಿಗಾಗಿ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಈ ರೀತಿ ಹೇಳಿರೋದ್ರಿಂದ ಅವ್ರಿಬ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಚೆನ್ನಾಗಿ ದುಡಿಮೆ ಮಾಡಿದ್ರು, ದೊಡ್ಡ ಶ್ರೀಮಂತರಾದ್ರು. ಅದರಿಂದ ಅವ್ರಿಗೆ ಏನ್ ಗೊತ್ತಾಯ್ತಪ್ಪ ಅಂತ ಹೇಳಿದ್ರೆ, ನಾವು ದುಡಿದ್ರೆ ಏನಾಗ್ಬೋದಪ್ಪ ಅಂತ ಹೇಳಿದ್ರೆ ಶ್ರೀಮಂತರಾಗ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಏನಾಯ್ತು ಅಂತ ಹೇಳಿ ಅವ್ರಿಗೆ ಏನಾಯ್ತು, ಮೂರ್ತು. ಅರ್ಥ ಆಯ್ತಾ? ಹಾಗಾದ್ರೆ ನಮ್ಮ ದೇಶ ಹೆಚ್ಚು ಕಡಿಮೆ ಹೆಚ್ಚಾಗಿ 70% ಜನ ಏನ್ ಮಾಡ್ತಾ ಇದಾರೆ, ಕೃಷಿಯನ್ನ ಅವಲಂಬಿಸಿ. ಅರ್ಥ ಆಯ್ತಾ? ಹಾಗಾದ್ರೆ ನಾವು ತಿನ್ಲಿಕ್ಕೆ ಏನ್ ಬೇಕು ನಮ್ಗೆ, ಗುಂಪೆಗಳಲ್ಲಿ ಒಬ್ಬರು ಏನ್ ಬೇಕಪ್ಪ, ಏನ್ ಬೇಕು ನಮ್ಗೆ, ಆಹಾರ ಬೇಕು. ತಿನ್ಲಿಕ್ಕೆ ಏನ್ ಬೇಕು, ಆಹಾರ. ಹಾಗಾದ್ರೆ ಈ ಆಹಾರ ನಮಗೆ ಎಲ್ಲಿಂದ ದೊರೀತೈತಿ, ಯಾರು ಹೇಳ್ತೀರಿ? ಸಸ್ಯಗಳಿಂದ ದೊರೀತೈತಿ. ಎಲ್ಲಿಂದ ದೊರೀತೈತಿ? ಸಸ್ಯಗಳಿಂದ ದೊರೀತೈತಿ. ಹಾಗಾದ್ರೆ ಈ ಸಸ್ಯಗಳಿಂದ ಈ ಆಹಾರ ದೊರೀತಿತ್ತಲ್ಲ ನಮ್ಗ, ಹಾಗಾದ್ರೆ ಸಸ್ಯಗಳು ಎಲ್ಲಿಂದ ಆಹಾರವನ್ನು ತಯಾರಿಸ್ಕೊಳ್ತವು? ಸಸ್ಯಗಳು ಎಲ್ಲಿಂದ ಆಹಾರವನ್ನು ತಯಾರಿಸ್ಕೊಳ್ತವು? ಸರಿ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸೋದ್ರ ಮೂಲಕ ಸಸ್ಯಗಳ ಆಹಾರವನ್ನ ತಯಾರಿಸ್ಕೊಳ್ತವೆ. ಹಾಗಾದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಯಾವಾಗ ನಡೆಸ್ತವೆ ಸಸ್ಯಗಳು? ಆಹಾರ ಬೇಕು ಯಾವ ಟೈಮ್ನಲ್ಲಿ ನಡೆಸ್ತವೆ? ಬೆಳಗಿನ ಜಾವ ಸೂರ್ಯನ ಬೆಳಕಿನಲ್ಲಿ ಮಕ್ಕಳು ಸಸ್ಯಗಳ ಆಹಾರವನ್ನ ತಯಾರಿಸ್ಕೊಳ್ತವೆ. ಹಾಗಾದ್ರೆ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತವೆ ಸಸ್ಯಗಳು. ಹಾಗಾದ್ರೆ ಅವುಗಳನ್ನ ಏನಂತ ಕರಿತಾನೋ, ಯಾರಾದ್ರೂ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದನ್ನ ನಾವು ಏನಂತ ಕರಿತೀವಿ? ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳೋದು ಅಂತ ಕರಿತೀವಿ. ಪತ್ರಹರಿತಿನ ಮೂಲಕನ ಸಸ್ಯಗಳ ಆಹಾರ ತಯಾರಿಸಿಕೊಳ್ತವೆ, ಅದನ್ನ ನಾವು ಏನಂತ ಕರಿತೀವಿ? ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳೋದಕ್ಕೆ ಅಂತ ಕರಿತೀವಿ. ಸ್ವಪೋಷಕಗಳು. ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳೋದು ಅಂತ ಕರಿತೀವಿ, ಸ್ವಪೋಷಕಗಳು ಅಂತ ಹೇಳಿ ಕೂಡ ಕರಿತೀವಿ. ಈಗ ಪ್ರಾಣಿಗಳು ಏನ್ ಮಾಡ್ತವೆ, ಆಹಾರವನ್ನು ತಾವೇ ತಯಾರಿಸಿಕೊಳ್ತಾವ. ಏನ್ ಮಾಡ್ತಾವ, ಯಾವ್ದನ್ನ ಅವಲಂಬಿಸಿರ್ತಾವ? ಸಸ್ಯಗಳು. ಈಗ ಪ್ರಾಣಿಗಳು ಏನ್ ಮಾಡ್ತವಪ್ಪ ಅಂತ ಹೇಳಿದ್ರೆ ಸಸ್ಯಗಳನ್ನ ಅವಲಂಬಿಸಿರ್ತವೆ. ಅರ್ಥ ಆಯ್ತಾ? ಹಾಗಾದ್ರೆ ನಮ್ಮ ಭೂಮಿಯಲ್ಲಿ ನಾವು ಬೀಜಗಳನ್ನ ಬಿತ್ತೇವೆ. ಅರ್ಥ ಆಯ್ತಾ? ಬೀಜಗಳನ್ನ ಬಿತ್ತವಿಲ್ಲ, ಆದ್ರೆ ಬೆಳಿತೀವಲ್ಲ, ಅದನ್ನ ಏನಂತ ಕರಿತೀವಿ? ಕೃಷಿ ಉತ್ಪಾದನೆ ಏನಂತ ಕರಿತೀವಿ? ಕೃಷಿ ಉತ್ಪಾದನೆ. ಹಾಗಾದ್ರೆ ನಾವ್ ಇಂದಿನ ತರಗತಿಯಲ್ಲಿ ಏನ್ ತಿಳ್ಕೊಳ್ಳೋಣಪ್ಪ ಅಂತಂದ್ರೆ, ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಬಗ್ಗೆ ತಿಳ್ಕೊಳ್ಳೋಣ. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ. ಇಂದಿನ ತರಗತಿಯಲ್ಲಿ ನಾವು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆಯ ಅಧ್ಯಯನದ ಬಗ್ಗೆ ನಾವೇನ್ ಮಾಡೋಣ, ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ಈಗ
ನಾವು ಹೇಳಿದ್ವಿ ಬೆಳೆಗಳನ್ನ ನಾವೇನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಸಸ್ಯಗಳಿಂದ ನಾವೇನ್ ಮಾಡ್ತೀವಿ ಬೆಳೆಗಳನ್ನ ಬೆಳಿತೀವಿ. ಹಾಗಾದ್ರೆ ನಾವು ಭೂಮಿಯಲ್ಲಿ ನಾವು ಮೊದಲಿಗೆ ಬೆಳೆಗಳನ್ನ ಬೆಳಿಬೇಕಾದ್ರೆ ನಾವೇನ್ ಮಾಡ್ತೀವಿ, ಮೊದಲಿಗೆ ನಾವು ಭೂಮಿಯನ್ನ ಚೆನ್ನಾಗಿ ಹದಗೊಳಿಸ್ಕೊಳ್ತೀವಿ. ಅರ್ಥ ಆಯ್ತಾ? ಸರಿಯಾದ ತೇವಾಂಶವನ್ನ ನೋಡ್ಕೊಂಡ್ಬಿಟ್ಟು ನಾವೇನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ನಮ್ಮ ಭೂಮಿಯನ್ನ ಚೆನ್ನಾಗಿ ಹದಗೊಳಿಸ್ಕೊಳ್ತೀವಿ. ಯಾರಾದ್ರೂ ಹೇಳಿದ್ರೆ ಯಾವ ರೀತಿ ಹದಗೊಳಿಸ್ತೇವೆ ನಮ್ಮ ಭೂಮಿಯನ್ನ ನಾವು, ಅಥವಾ ಹದಗೊಳಿಸ್ಲಿಕ್ಕೆ ಏನೇನು ಉಪಕರಣಗಳನ್ನ ಬಳಕೆಯನ್ನ ಮಾಡ್ತೇವೆ ನಾವು? ಏನ್ ಉಪಕರಣ ಮಾಡ್ತವಪ್ಪ ಬೆಳೆ ನಾವು ಭೂಮಿಯನ್ನು ಹದಗೊಳಿಸ್ಕೊಳ್ಬೇಕಾದ್ರೆ? ನೇಗಿಲು, ಮತ್ತೆ ನೇಗಿಲು ಅಂದ್ರೆ ಅದು ಅದರಲ್ಲೇ ಬರುತ್ತೆ. ನೆಕ್ಸ್ಟ್ ನೇಗಿಲು, ಮತ್ತೆ ರೂಟ್ರು, ಮತ್ತೆ ರಂಟೆ ಅಂದ್ರೆ ಅದ ಒಂದೇ. ಕುಂಟೆ ಅವ ಬರ್ತವೆ. ನೇಗಿಲು ಸೆಂಟಿಮೀಟರ್ನಾಗ ನಿಮ್ಮ ರಂಟೆ ಗಿಂಟೆ ಎಲ್ಲ ಬರ್ತವೆ. ಆಯ್ತಾ? ಈ ಉಪಕರಣಗಳನ್ನ ಏನ್ ಮಾಡ್ತವಪ್ಪ ಅಂತ ಹೇಳಿದ್ರೆ ನಮ್ಮ ಕೃಷಿ ಉಪಕರಣಗಳು ಅಂತ ಹೇಳಿ ಕೂಡ ಕರಿತೀವಿ. ಏನಂತ ಕರಿತೀವಿ? ಕೃಷಿ ಉಪಕರಣಗಳು. ನೋಡ್ರಿ, ಈ ಕೃಷಿ ಉಪಕರಣಗಳು ಇಲ್ಲದೆ ಇದ್ರೆ ನಾವು ಭೂಮಿಯನ್ನ ಹದಗೊಳಿಸ್ಕೊಳ್ಳಿಕ್ಕೆ ಬರಲ್ಲ. ಹಾಗಾದ್ರೆ ಭೂಮಿಯನ್ನ ಹದಗೊಳಿಸಬೇಕು ಅಂತ ಹೇಳಿದ್ರೆ ಯಾವ ಟೈಮ್ ನಲ್ಲಿ ಹದಗೊಳಿಸ್ಲಿಕ್ಕೆ ಆಗ್ತತಿ? ಭೂಮಿ ಹೆಂಗಿರ್ಬೇಕು? ನಾವು ರಂಟೆಯನ್ನ ಹೊಡಿಬೇಕಾದ್ರ ಅಥವಾ ಕುಂಟೆಯನ್ನ ಹೊಡಿಬೇಕಾದ್ರ ಅಥವಾ ರೂಟರ್ನ ಹೊಡಿಬೇಕಾದ್ರೆ ನಮ್ಮ ಭೂಮಿ ಹೆಂಗಿರ್ಬೇಕು? ಫಸ್ಟ್ ಎಲ್ಲರೂ ಕೂಡ ರೈತರ ಮಕ್ಕಳು ಬಹಳ ಜನ ಇರೋದು. ಅರ್ಥ ಆಯ್ತಾ? ನಮ್ಮ ಭೂಮಿಯನ್ನ ಹದಗೊಳಿಸ್ಕೊಳ್ಬೇಕಾದ್ರೆ ಮೊಟ್ಟ ಮೊದಲಿಗೆ ನಮ್ಮ ಭೂಮಿ ಹೆಂಗಿರ್ಬೇಕು? ಡ್ರೈ ಆಗಿರ್ಬೇಕ, ಹಸಿ ಇರ್ಬೇಕ, ಅಥವಾ ಬಹಳ ಪ್ರಮಾಣದಲ್ಲಿ ಹಸಿ ಇರ್ಬೇಕ, ಅಥವಾ ಮೀಡಿಯಂ ಹಸಿ ಇರ್ಬೇಕ? ಯಾವ ರೀತಿ? ಮೀಡಿಯಂ ಆಗಿ ಹಸಿ ಆಗಿತ್ತಪ್ಪ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೋದು? ಅಲ್ಲಿ ರಂಟೆಯನ್ನ ಹೊಡಿಬಹುದು. ಇವಾಗೆಲ್ಲ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಹೊಸ ಹೊಸ ತಂತ್ರಗಳನ್ನ ನಾವೇನ್ ಮಾಡ್ತಾ ಇದ್ವಿ, ಯಂತ್ರೋಪಕರಣಗಳನ್ನ ನಾವೇನ್ ಮಾಡ್ತಾ ಇದ್ವಿ ನಮ್ಮ ಕೃಷಿ ಭೂಮಿಯಲ್ಲಿ ಬಳಕೆಯನ್ನ ಮಾಡ್ತಾ ಇದ್ವಿ. ಈಗ ಅವಾಗೆಲ್ಲ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಲ್ಲೆಲ್ಲ ಏನ್ ಮಾಡ್ತಾ ಇದ್ರು, ಹೊಲವನ್ನ ಹದಗೊಳಿಸ್ಕೊಳ್ಬೇಕಾದ್ರೆ ಏನ್ ಮಾಡ್ತಿದ್ರು, ಎತ್ತುಗಳನ್ನ ಏನ್ ಮಾಡ್ತಿದ್ರು ಬಳಕೆಯನ್ನ ಮಾಡ್ತಾ ಇದ್ರು. ಮರದ ರಂಟೆಗಳನ್ನ ಏನ್ ಮಾಡ್ತಿದ್ರು ಬಳಕೆಯನ್ನ ಮಾಡ್ಕೊಂಡ್ಬಿಟ್ಟು ಹೊಲಗಳನ್ನ ನಾವೇನ್ ಮಾಡ್ತಾ ಇದ್ವಿ, ಉಳುಮೆಯನ್ನ ಮಾಡ್ತಾ ಇದ್ವಿ. ಅರ್ಥಾಯ್ತಾ? ಅವಾಗ ಉಳುಮೆ ಮಾಡ್ಬಿಟ್ಟು ನಾವೇನ್ ಮಾಡ್ತಾ ಇದ್ವಿ, ಹೊಲಗಳನ್ನ ರೆಡಿ ಮಾಡ್ಕೊಂಡು ಹದವರ್ತವಾಗಿ ಏನ್ ಮಾಡ್ತಿದ್ವಿ, ಬೀಜಗಳನ್ನ ನಮ್ಮ ಭೂಮಿಯಲ್ಲಿ ಏನ್ ಮಾಡ್ತಾ ಇದ್ವಿ, ಹಾಕ್ತಾ ಇದ್ವಿ. ಅವಾಗ ಏನಾಗ್ತಾ ಇತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಬೀಜಗಳನ್ನ ಹಾಕಿದ್ಮೇಲೆ ನಮಗೆ ಏನಾಗ್ತಾ ಇತ್ತು, ನಾವು ಬೆಳೆಗಳನ್ನ ಬೆಳಿತಾ ಇದ್ವಿ. ಅದು ಒಂದು ಪದ್ಧತಿ ಅವಾಗ ಇತ್ತು. ಅವಾಗ್ಲೂ ಕೂಡ ಏನ್ ಮಾಡ್ತಾ ಇದ್ವಿಪ್ಪ ಅಂತಂದ್ರೆ ಬೀಜಗಳನ್ನು ಕೂಡ ನಾವೇನ್ ಮಾಡ್ತಾ ಇದ್ವಿ, ಆಯ್ಕೆಯನ್ನ ಮಾಡ್ಕೊಳ್ತಾ ಇದ್ವಿ. ಅರ್ಥಾಯ್ತಾ? ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾದಾಗಲೂ ಕೂಡ ನಾವೇನ್ ಮಾಡ್ತಾ ಇದ್ವಿ, ಹಿಂದಿನ ಕಾಲದಲ್ಲಿ ಮನೆಯ ಬೀಜಗಳನ್ನ ನಾವೇನ್ ಮಾಡ್ತಾ ಇದ್ವಿ, ಬಿತ್ತನೆಯನ್ನ ಮಾಡ್ತಾ ಇದ್ವಿ. ಇವಾಗೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ನಾವು ಮನೆಗಳ ಬೀಜಗಳನ್ನ ಬಿತ್ತುತ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಪದೇ ಪದೇ ನಾವು ಒಂದೇ ಬೀಜಗಳನ್ನ ಬಿತ್ತೋದ್ರಿಂದ ಏನಾಗ್ತಾ ಇತ್ತಪ್ಪ ಅಂತ ಹೇಳಿದ್ರೆ ಆ ಒಂದು ಮುಂದಿನ ವರ್ಷ ಹೋಗ್ತಾ ಆದಾಗ ಏನಾಗ್ತಾ ಇತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಇಳುವರಿ ಏನಾಗ್ತಾ ಇತ್ತು, ಕುಂಠಿತ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಮನೆಯ ಬೀಜಗಳನ್ನ ಬಿತ್ಬಿಟ್ಟು ಇವಾಗೆಲ್ಲ ಏನಾಗಿದೆ ಅಂತಾರ ಹೈಬ್ರಿಡ್ ವೆರೈಟಿಗಳ ಬೀಜಗಳನ್ನ ನಾವೇನ್ ಮಾಡ್ತೇವೆ, ಆಯ್ಕೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ಅರ್ಥ ಆಯ್ತಾ? ಹಾಗಾದ್ರೆ ಈಗ ಬೆಳೆ ಅಂದ್ರೆ ಏನು? ಬೆಳೆ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಈಗ ಬೆಳೆ ಒಂದು ಪ್ರದೇಶದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬೆಳೆಗಳನ್ನ ಬೆಳೆಯುವಂತ ಒಂದು ಪದ್ಧತಿ, ಕೃಷಿ ಪದ್ಧತಿ. ಕೃಷಿಯಲ್ಲಿ ನಾವೇನ್ ಮಾಡ್ತೇವೆ, ಒಂದು ಭೂಮಿ ಇತ್ತಪ್ಪ ಅಂತ ಹೇಳಿದ್ರೆ ಆ ಭೂಮಿಯಲ್ಲಿ ಒಂದು ಬೆಳೆಯನ್ನ ಹಾಕ್ತೇವೆ. ಆ ಬೆಳೆಯನ್ನ ಏನ್ ಮಾಡ್ತೀವಿ, ಬೃಹತ್ ಪ್ರಮಾಣದಲ್ಲಿ ಏನ್ ಮಾಡ್ತೀವಿ, ಉತ್ಪಾದನೆಯನ್ನ ಮಾಡ್ಕೊಳ್ತೀವಿ. ಅದನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಬೆಳೆ ಅಂತ ಹೇಳಿ ಕೂಡ ಕರಿತೀವಿ. ಅಂದ್ರೆ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆಯನ್ನ ಮಾಡುವಂತಹ ಒಂದು ಪ್ರದೇಶವನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಬೆಳೆ ಅಂತ ಹೇಳಿ ಕೂಡ ಕರಿತೀವಿ, ಅಥವಾ ಕೃಷಿ ಅಂತ ಹೇಳಿ ಕೂಡ ಕರಿತೀವಿ. ಕೃಷಿ ಬೆಳೆ ಅಂತ ಹೇಳಿ ಕೂಡ ಕರಿತೀವಿ. ನಾವು ಎಲ್ಲಾ ರೀತಿ ಬೆಳೆಗಳನ್ನ ಬೆಳಿತೀವಿ. ಅರ್ಥ ಆಯ್ತಾ? ಹಲವಾರು ಕೆಲವೊಂದು ಸೀಸನ್ಗಳಲ್ಲಿ ಕೆಲವೊಂದು ಬೆಳೆಗಳನ್ನು ಬೆಳಿತೀವಿ, ಕೆಲವೊಂದು ಪ್ರದೇಶಗಳಲ್ಲಿ ಕೆಲವೊಂದು ಬೆಳೆಗಳನ್ನ ಏನ್ ಮಾಡ್ತಾರೆ ನಾವು ಬೆಳಿತಾ ಇದ್ದೀವಿ. ಹಾಗಾದ್ರೆ ಈಗ ಮೊಟ್ಟ ಮೊದಲನೇದಾಗಿ ನಾವೇನ್ ಮಾಡ್ತಾ ಇರೋಪ್ಪ ಅಂತೀರಾ, ಭೂಮಿಯನ್ನ ಏನ್ ಮಾಡ್ಬೇಕಾಗಿದೆ, ನಾವಿಲ್ಲಿ ಹದಗೊಳಿಸ್ಕೊಳ್ಬೇಕು. ನಾವು ಭೂಮಿಯನ್ನ ಹದಗೊಳಿಸ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ ನಾವೇನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಭೂಮಿಯನ್ನ ಮೊಟ್ಟ ಮೊದಲಿಗೆ ಏನ್ ಮಾಡ್ತೀವಿ, ಉಳುಮೆಯನ್ನ ಮಾಡ್ತೀವಿ. ಅರ್ಥ ಆಯ್ತಾ? ಈಗ ನೀವು ಮೊಟ್ಟ ಮೊದಲಿಗೆ ಕೃಷಿ ಭೂಮಿಯಪ್ಪ, ಇದು ಒಂದು ಕೃಷಿ ಭೂಮಿ ಅಂತ ಹೇಳಿದ್ರೆ ಇದೊಂದು ಕೃಷಿ ಭೂಮಿ. ಅರ್ಥ ಆಯ್ತಾ? ಈಗ ಮಳೆ ಬರುತ್ತೆ. ಅರ್ಥ ಆಯ್ತಾ? ಮಳೆ ಬಂದ್ಮೇಲೆ ಏನಾಗ್ತತಿ ಅಂತ ಹೇಳಿದ್ರೆ ಮಳೆ ಏನಾಗ್ತತಿ, ಇಲ್ಲಿಗೆ ಬರುತ್ತೆ. ಮಳೆ ಬಂದ್ಮೇಲೆ ಏನಾಗ್ತತಿ, ಇದು ಭೂಮಿ ಏನಾಯ್ತು, ಚೆನ್ನಾಗಿ ನೆನೀತು, ಹಸಿ ಆಯ್ತು. ಹಸಿ ಆದ್ಮೇಲೆ ಈ ಭೂಮಿಗೆ ನಾವೇನ್ ಮಾಡ್ತೇವೆ, ಟ್ರ್ಯಾಕ್ಟರ್ ಮೂಲಕನೋ ಅಥವಾ ಎತ್ತಿನ ಮೂಲಕನೋ ನಾವೇನ್ ಮಾಡ್ತೇವೆ, ಅದನ್ನ ಕಲ್ಟಿವೇಶನ್ ಮಾಡ್ತೀವಿ. ಮೊಟ್ಟ ಮೊದಲಿಗೆ ಏನ್ ಮಾಡ್ತೇವೆ, ಅದನ್ನ ಪೂರ್ಣ ಪ್ರಮಾಣದಲ್ಲಿ ಕಲ್ಟಿವೇಶನ್ ಮಾಡ್ತೀವಿ. ಕಲ್ಟಿವೇಶನ್ ಮಾಡಿ ಮೇಲೆ ಏನಾಗ್ತತಿ, ಮಣ್ಣು ಏನಾಗ್ತತಿ, ಸಡಿಲಗೊಳ್ತದೆ. ಮಣ್ಣು ಸಡಿಲಗೊಂಡ್ಮೇಲೆ ಅದನ್ನ ತೇವಾಂಶವನ್ನು ನೋಡ್ಕೊಂಡ್ಬಿಟ್ಟು ನಾವೇನ್ ಮಾಡ್ತೇವೆ, ಆ ಭೂಮಿಯನ್ನು ಚೆನ್ನಾಗಿ ರೂಟನ್ನ ಹೊಡಿತೀವಿ.
ಅಥವಾ ಇವಾಗೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಟೆಕ್ನಾಲಜಿ ಫಾಸ್ಟ್ ಆಗಿರೋದ್ರಿಂದ ಎತ್ತುಗಳಿಂದ ಕುಂಟಿ ಹೊಡೆಯುವ ಪ್ರಮಾಣ ಏನಾಗಿದೆ, ಸ್ವಲ್ಪ ಪ್ರಮಾಣ ಕಡಿಮೆ ಇದೆ. ಆಮೇಲೆ ಮಾಡ್ತೀವಿ ಅಂದ್ರೆ ರೂಟ್ ಹೊಡ್ಕೊಳ್ತೀವಿ. ಅವಾಗ ಏನಾಯ್ತಪ್ಪ, ನಮ್ಮ ಭೂಮಿ ಏನಾಯ್ತು, ಹದಗೊಳಿಸ್ಕೊಂತೀವಿ. ಹದಗೊಂಡ್ಮೇಲೆ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ 2 ಸೀಸನ್ ನಲ್ಲಿ ನಾವು ಬೆಳೆಗಳನ್ನ ಬೆಳಿತೀವಿ, 2 ಪದ್ಧತಿಯಲ್ಲಿ ಬೆಳಿತೀವಿ. ಯಾವ್ಯಾವಪ್ಪ ಅಂತ ಹೇಳಿದ್ರೆ ಒಂದು ರಬಿ ಬೆಳೆ, ಒಂದು ಖಾರಿಫ್ ಬೆಳೆ ಅಂತ ಹೇಳಿ ಕೂಡ ಕರಿತೀವಿ. ಒಂದು ಖಾರಿಫ್ ಬೆಳೆ, ಇನ್ನೊಂದೇನಪ್ಪ ಅಂತಂದ್ರೆ ರಬಿ ಬೆಳೆ ಅಂತ ಹೇಳಿ ಕೂಡ ಕರಿತೀವಿ. 2 ರೀತಿಯಲ್ಲಿ ಬೆಳೆಗಳನ್ನ ನಾವೇನ್ ಮಾಡ್ತೇವೆ, ನಮ್ಮ ಭೂಮಿಯಲ್ಲಿ ಬೆಳಿತೀವಿ. ಒಂದು ಖಾರಿಫ್ ಬೆಳೆ, ಒಂದು ರಬಿ ಬೆಳೆ. ಈಗ ಖಾರಿಫ್ ಬೆಳೆ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ನಾವು ಬೆಳೆಗಳನ್ನ ಬಿತ್ತೇವೆ. ಅರ್ಥ ಆಯ್ತಾ? ಮಳೆಗಾಲದಲ್ಲಿ ನಾವೇನ್ ಮಾಡ್ತೇವಪ್ಪ ಅಂತಾರ ಬಿತ್ತನೆ ಮಾಡುವಂತದ್ದು. ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ನಾವೇನ್ ಮಾಡ್ತೇವೆ, ಬೀಜಗಳನ್ನ ನಮ್ಮ ಭೂಮಿಗೆ ಬಿತ್ತುವುದರ ಮೂಲಕ ಏನ್ ಮಾಡ್ತೇವೆ, ಈ ಖಾರಿಫ್ ಬೆಳೆಗಳನ್ನ ನಾವೇನ್ ಮಾಡ್ತೇವೆ, ಬೆಳಿತೀವಿ. ಸಾಮಾನ್ಯವಾಗಿ ಭತ್ತ ಇರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು. ಜೋಳದಲ್ಲಿ 2 ರೀತಿ ಬರ್ತದೆ. ಮೆಕ್ಕೆಜೋಳ ಅಂತ ಹೇಳಿ ಬರ್ತದೆ, ನಾವು ಊಟ ಮಾಡ್ಲಿಕ್ಕೆ ಬಳಸ್ತೇವಲ್ಲ ಆ ಜೋಳ ಅಂತ ಹೇಳಿ ಕೊಡ್ತೇವೆ, ಹೈಬ್ರಿಡ್ ಜೋಳ ಅಂತ ಹೇಳ್ಕೊಡ್ತೀವಿ. ಆ ಜೋಳವನ್ನು ಏನ್ ಮಾಡ್ತೀವಿ, ಬಿತ್ತೇವೆ. ಸೋಯಾಬೀನ್ ಅನ್ನ ಬಿತ್ತೇವೆ. ಇವೆಲ್ಲ ಏನಪ್ಪಾ ಅಂದ್ರೆ ಮಳೆ ಆಶ್ರಿತ ಬೆಳೆ. ಈ ಖಾರಿಫ್ ಬೆಳೆಗಳು ಸಾಮಾನ್ಯವಾಗಿ ಏನಾಗಿರ್ತಾವ ಅಂತ ಹೇಳಿದ್ರೆ ಮಳೆ ಆಶ್ರಿತ ಬೆಳೆಗಳು ಅಂತ ಹೇಳಿ ಕೂಡ ಕರಿತೀವಿ. ಮಳೆ ಆಶ್ರಿತ ಬೆಳೆ ಅಂತ ಹೇಳಿ ಕೂಡ ಕರಿತೀವಿ ಖಾರಿಫ್ ಬೆಳೆಗಳನ್ನ. ಮಳೆ ಇಲ್ಲದಿದ್ರೆ ಈ ಬೆಳೆಗಳನ್ನ ಬೆಳೆಯಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅಂತ ಬೆಳೆಗಳನ್ನ ಅಂತ ಕರಿತೀವಿ ಖಾರಿಫ್ ಬೆಳೆಗಳು ಅಂತ ಹೇಳಿ ಕೂಡ ಕರಿತೀವಿ. ಅಂದ್ರೆ ಅದೇ ಜೂನ್ ತಿಂಗಳಲ್ಲಿ ಬಿತ್ತಿ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ಏನ್ ಮಾಡ್ತೇವಪ್ಪ ಅಂದ್ರೆ ಅವುಗಳನ್ನ ಕಟಾವ್ ಮಾಡ್ಲಿಕ್ಕೆ ಬರ್ತದೆ. ಪ್ರತಿಯೊಂದು ಬೆಳೆನೂ ಕೂಡ 3 ರಿಂದ 4 ತಿಂಗಳೊಳಗಡೆ ಏನಾಗ್ತದೆ, ಅದರ ಒಂದು ಸಂಪೂರ್ಣವಾಗಿ ಬೆಳೆಯನ್ನ ನಾವೇನ್ ಮಾಡ್ತೇವೆ, ಕಟಾವನ್ನ ಮಾಡ್ತೀವಿ. ಆ ಒಂದು ಸೀಸನ್ ಅಲ್ಲಿ ಬೆಳೆಯುವಂತ ಬೆಳೆಗಳನ್ನ ನಾವೇನ್ ಕರಿತೀವಿ, ಸಾಮಾನ್ಯವಾಗಿ ಖಾರಿಫ್ ಬೆಳೆಗಳು ಅಂತ ಹೇಳಿ ಕೂಡ ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇದು ಯಾವ ತಿಂಗಳು ಬಂತು, ಜೂನ್ ನಿಂದ ಸೆಪ್ಟೆಂಬರ್. ಜೂನ್ ನಿಂದ ಸೆಪ್ಟೆಂಬರ್. ನೆಕ್ಸ್ಟ್ ಈಗ ರಬಿ ಬೆಳೆಗಳು ಅಂತ ಹೇಳಿ ಕೂಡ ಕರಿತೀವಿ. ಹಾಗಾಗಿ ಜೂನ್ ತಿಂಗಳಲ್ಲಿ ಬೆಳೆಯುವಂತ ಬೆಳೆಗಳು ಗೊತ್ತಾಗ್ತೀವಿ. ಸೋಯಾಬೀನ್ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಜೋಳ ಇರ್ಬೋದು, ರಾಗಿ ಇರ್ಬೋದು, ಅದೇ ಗೋವಿಂಜಾಳ ಅಂದ್ರದ, ಮೆಕ್ಕೆಜೋಳ ಅಂದ್ರದ, ಮತ್ತೆ ಭತ್ತ ಇರ್ಬೋದು. ಇವುಗಳನ್ನ ಸಾಮಾನ್ಯವಾಗಿ ಮಳೆ ಆಶ್ರಿತ ಬೆಳೆಗಳು, ಖಾರಿಫ್ ಬೆಳೆಗಳ ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ರಬಿ ಬೆಳೆಗಳು ಅಂತ ಹೇಳಿ ಕೂಡ ಕರಿತೀವಲ್ಲ. ಈ ರಬಿ ಬೆಳೆಗಳನ್ನ ನಾವು ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳಲ್ಲಿ ಏನ್ ಮಾಡ್ತಪ್ಪ ಅಂತ ಹೇಳಿದ್ರೆ ಈ ಬೆಳೆಗಳನ್ನ ನಾವು ಬೆಳಿತೀವಿ. ಸಾಮಾನ್ಯವಾಗಿ ಹುರುಳಿ ಇರ್ಬೋದು, ಕಡಲೆ ಇರ್ಬೋದು. ಕಡಲೆ ಅಂತ ಹೇಳಿದ್ರೆ ಕಡಲೆ ಗೊತ್ತಲ್ಲ ನಿಮಗೆ, ಕಡಲೆ ಇರ್ಬೋದು. ಆಮೇಲೆ ಕುಸುಬಿ ಇರ್ಬೋದು. ಆಮೇಲೆ ಶೇಂಗಾವನ್ನು ನಮ್ ಶೇಂಗಾಕ್ಕೂ ಕೂಡ ಏನಪ್ಪಾ ಅಂತ ಹೇಳಿದ್ರೆ ಮಳೆ ಬೇಕು. ಮಳೆ ಇಲ್ಲ ಅಂತ ಹೇಳಿದ್ರೆ ಶೇಂಗಾ ಬೆಳೆಕ್ ಬರಂಗಿಲ್ಲ. ಶೇಂಗಾ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಖಾರಿಫ್ ಬೆಳೆಗಳಲ್ಲಿ ಬರ್ತದೆ. ಇದರಲ್ಲಿ ಯಾವ ಬರ್ತದಪ್ಪ ಅಂತ ಹೇಳಿದ್ರೆ ಹುರುಳಿ ಬರ್ತೈತಿ, ಹುರುಳಿ. ನೆಕ್ಸ್ಟ್ ಕಡಲೆ, ಸಾಸಿವೆ, ಬಟಾಣಿ, ಕಬ್ಬಿಗೆ ನೀರ್ ಬೇಕು. ಗೋಧಿ ಸ್ವಲ್ಪ ಪ್ರಮಾಣದಲ್ಲಿ ಬೆಳಿಬಹುದು, ಕಡಿಮೆ ಇದೆ. ಗೋಧಿ ಕೂಡ ಸ್ವಲ್ಪ ಬೇಕಾಗ್ತದೆ. ಹೆಸರು, ಇವೆಲ್ಲ ಏನ್ ಮಾಡ್ಬೋದು ನಾವು ರಬಿ ಬೆಳೆಗಳು ಅಂತ ಹೇಳಿ ಕೂಡ ಕರೀತೀವಿ. ಸಾಮಾನ್ಯವಾಗಿ ಇದು ಯಾವಾಗ ಬೆಳೀತಪ್ಪ ಅಂತ ಅಕ್ಟೋಬರ್ ತಿಂಗಳಲ್ಲಿ ಈ ಬೆಳೆಯನ್ನು ಬೆಳೀತೀವಿ. ಅಕ್ಟೋಬರ್ ತಿಂಗಳಲ್ಲಿ ಏನ್ ಮಾಡ್ತವಪ್ಪ ಅಂತ ಹೇಳಿದ್ರೆ ಈ ಬೆಳೆಗಳನ್ನ ಸಾಮಾನ್ಯವಾಗಿ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಬೆಳಿತೀವಿ ಅಕ್ಟೋಬರ್ ತಿಂಗಳಲ್ಲಿ. ನೆಕ್ಸ್ಟ್ ಅಕ್ಟೋಬರ್ ನಿಂದ ಎಲ್ಲಿವರೆಗೂ ಬರ್ತದಪ್ಪ ಅಂತ ಹೇಳಿದ್ರೆ ಮಾರ್ಚ್. ಅಕ್ಟೋಬರ್ ಟು ಮಾರ್ಚ್. ನೀವು ಸಾಮಾನ್ಯವಾಗಿ ಫೆಬ್ರವರಿ ತಿಂಗಳು ಬಂತಂದ್ರೆ ಕಡಲೆಯನ್ನ ತಿನ್ಲಿಕ್ಕೆ ಹೋಗ್ತೀವಿ. ಸಾಮಾನ್ಯವಾಗಿ ಎರಿ ಹೊಲಗಳು, ಎರಿ ಭೂಮಿಗಳಲ್ಲಿ ಏನಾಗ್ತಾರಪ್ಪ ಅಂದ್ರೆ ಸಾಮಾನ್ಯವಾಗಿ ಕಡಲೆಯನ್ನ ಹಾಕ್ತಾರೆ. ನಮ್ಮ ಕೆಂಪು ಮಸಾರಿ ಭೂಮಿಯಲ್ಲಿ ಕೂಡ ನಾವೇನ್ ಮಾಡಬಹುದು, ಹುರುಳಿಯನ್ನ ಹಾಕ್ಬೋದು. ಅದು ಆ ಬೀಜ ಮೊಳಕೆ ಹೊಡಿಲಿಕ್ಕೆ ತೇವಾಂಶ ಇದ್ರೆ ಸಾಕು. ಮೊಳಕೆ ಹಿಡಿದು ಅದು ಸ್ಟಾರ್ಟ್ ಮೇಲ್ಗಡೆ ಬಂತಪ್ಪ ಅಂತ ಹೇಳಿದ್ರೆ ವಾತಾವರಣದಲ್ಲಿರುವಂತ ತೇವಾಂಶಕ್ಕೆ ಏನ್ ಮಾಡ್ತದ, ಅದೇನಾಗ್ತತಿ, ಬೆಳೆ ಏನಾಗ್ತತಿ, ಬರ್ತತಿ. ನೀವು ಈ ಬೆಳೆಗಳಿಗೆ ಏನಾದ್ರೂ ಕೂಡ ನೀವು ನೀರನ್ನ ಹಾಯಿಸಿದ್ರಿ ಅಂತ ಹೇಳಿದ್ರೆ ಈ ಬೆಳೆಗಳು ಬರೋದಿಲ್ಲ. ಇವು ಚಳಿ ಆಧಾರಿತ ಬೆಳೆಗಳು. ಯಾವ ಆಧಾರಿತ? ಚಳಿ ಆಧಾರಿತ. ಅರ್ಥಾಯ್ತಾ? ಚಳಿ ಮೂಲಕ ಏನಾಗ್ತದಪ್ಪ ಅಂತ ಹೇಳಿದ್ರೆ ಈ ಬೆಳೆಗಳು ನಮ್ಗೆ ಏನಾಗ್ತಾವ, ಸಿಗ್ತವೆ. ಕುಸುಬೆ ಇರ್ಬೋದು, ಹುರುಳಿ ಇರ್ಬೋದು, ಕಡಲೆ ಇರ್ಬೋದು. ಇವುಗಳಿಗೆ ಮಳೆಯ ಅವಶ್ಯಕತೆ ಇಲ್ಲ, ಹುಟ್ಲಿಕ್ಕೆ ತೇವಾಂಶ ಸಿಕ್ಕರೆ ಸಾಕು. ಅರ್ಥಾಯ್ತಾ? ಅವಾಗ ಏನಾಗ್ತದ, ಬೆಳೆ ಏನಾಗ್ತದೆ ನಮ್ಗೆ ಬೆಳಿಬಹುದು. ಅರ್ಥಾಯ್ತಾ? ಈಗ ನೋಡ್ರಿ ಎರಡು ರೀತಿ ಬೆಳೆ, ಒಂದು ಖಾರಿಫ್ ಬೆಳೆ, ಒಂದು ರಬಿ ಬೆಳೆ. ಅರ್ಥಾಯ್ತಾ? ನೆಕ್ಸ್ಟ್ ಬೆಳೆ ಅಂದ್ರೆ ಏನಂತ ಗೊತ್ತಾಯ್ತು, ಬೆಳೆಯ ವಿಧಗಳು ಗೊತ್ತಾಯ್ತು, ಖಾರಿಫ್ ಬೆಳೆ ಮತ್ತು ರಬಿ ಬೆಳೆಗಳು. ಹಾಗಾದ್ರೆ ನಾವು ನಮ್ಮ ಭೂಮಿಗೆ ಈಗ ಭೂಮಿ ಹದ ಮಾಡ್ಕೊಂಡ್ವಿ, ಬೀಜಗಳನ್ನ ಹಾಕಿದ್ವಿ, ಆದ್ರೆ ನಾವು ಗೊಬ್ಬರಗಳನ್ನ ಯೂಸ್ ಮಾಡ್ತೇವೆ ನಮ್ಮ ಭೂಮಿಗೆ. ಅರ್ಥಾಯ್ತಾ? 2 ರೀತಿ ಗೊಬ್ಬರಗಳನ್ನ ಯೂಸ್ ಮಾಡ್ತೇವೆ. ಒಂದು ಸಾವಯವ ಗೊಬ್ಬರ, ಒಂದು ರಾಸಾಯನಿಕ ಗೊಬ್ಬರ.
ಒಂದು ಯಾವುದು ಸಾವಯವ, ಮತ್ತೊಂದು ರಾಸಾಯನಿಕ. ಸಾವಯವ ಗೊಬ್ಬರ ಮತ್ತು ಇನ್ನೊಂದು ರಾಸಾಯನಿಕ ಗೊಬ್ಬರ. ನೋಡ್ರಿ, ಸಾವಯವ ಗೊಬ್ಬರಕ್ಕೂ ರಾಸಾಯನಿಕ ಗೊಬ್ಬರಕ್ಕೂ ಏನ್ ಡಿಫ್ರೆನ್ಸ್ ಅನ್ನೋದು ನಿಮ್ಗೆ ಹೇಳ್ತಾನೆ. ಈಗ ನಾವು ಸಾಮಾನ್ಯವಾಗಿ ಸಾವಯವ ಗೊಬ್ಬರ ಅಂತಂದ್ರೆ ನಾವು ಮನೆಯಲ್ಲೇ ರೆಡಿಯನ್ನು ಮಾಡ್ಕೊಳ್ತೀವಿ. ಈ ನಿಮ್ಮ ಮನೆಯಲ್ಲಿ ದನ ಕರುಗಳು ಇರ್ತಾವಲ್ಲ, ದನ ಕರುಗಳ ಮಲ ವಿಸರ್ಜನೆ ಇರ್ಬೋದು. ನೆಕ್ಸ್ಟ್ ನಿಮ್ಮ ಸಸ್ಯ ತ್ಯಾಜ್ಯಗಳಿರ್ತಾವಲ್ಲ, ವೇಸ್ಟ್ ಆಗಿರುವಂತ ತ್ಯಾಜ್ಯಗಳನ್ನ ಒಂದು ಗುಂಡಿಯಲ್ಲಿ ಸಂಗ್ರಹವನ್ನ ಮಾಡಿಬಿಟ್ಟು ನಾವೇನ್ ಮಾಡ್ಬೋದು, ಈ ಸಾವಯವ ಗೊಬ್ಬರವನ್ನ ನಾವೇನ್ ಮಾಡ್ಬೋದು, ರೆಡಿಯನ್ನ ಮಾಡ್ಕೊಳ್ಬೋದು. ಸಾವಯವ ಗೊಬ್ಬರದಿಂದ ಏನೇನು ಬೆನಿಫಿಟ್ ಆಗ್ತದಪ್ಪ ಅಂತೀರಾ, ನಮ್ಮ ಭೂಮಿ ಸಡಿಲ ಆಗ್ತೈತಿ. ಆಮೇಲೆ ನಮ್ಮ ಭೂಮಿ ಏನಾಗಂಗಿಲ್ಲ ಅಂತ ಹೇಳಿದ್ರೆ ಬೇಗನೆ ಹಾರಡಾಗಂಗಿಲ್ಲ, ಮೃದು ಆಗ್ತದೆ ಭೂಮಿ. ಈಗ ಸಸ್ಯಗಳು ಬೇರುಗಳನ್ನ ಬಿಟ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ ಸಸ್ಯಗಳಿಗೆ ಭೂಮಿ ಹೆಂಗಿರ್ಬೇಕು, ಸಡಿಲವಾಗಿರ್ಬೇಕು. ಅವಾಗ ಏನಾಗ್ತತಿ, ಆಳವಾಗಿ ಬೇರು ಬಿಟ್ಕೊಂಡ್ಬಿಟ್ಟು ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳನ್ನ ಹೀರ್ಕೊಳ್ಳಿಕ್ಕೆ ಸಸ್ಯಗಳಿಗೆ ಏನಾಗ್ತದೆ, ಅವಾಗ ಅನುಕೂಲ ಆಗ್ತತಿ. ಹಾಗಾಗಿ ನಾವೇನಿರ್ಬೇಕಪ್ಪ ಅಂತಾರೆ, ಈ ಸಾವಯವ ಗೊಬ್ಬರದ ಉಪಯೋಗ ಬಹಳ ಇದೆ ನಮ್ಮ ಈ ಹಿಂದಿನ ಒಂದು ಕೃಷಿ ಭೂಮಿಯಲ್ಲಿ. ಆಮೇಲೆ ನಾವು ಸಾವಯವ ಗೊಬ್ಬರದಿಂದ ಬೆಳೆದಿರುವಂತ ಬೆಳೆಗಳನ್ನ ಹೆಚ್ಚು ದಿನಗಳವರೆಗೂ ಕೂಡ ನಾವೇನ್ ಮಾಡ್ಬೋದು, ಅದನ್ನ ಸಂಗ್ರಹವಾಗಿರ್ಬೋದು, ಬೇಗನೆ ಕೆಟ್ಟೋಗಂಗಿಲ್ಲ. ಈ ರಾಸಾಯನಿಕ ಗೊಬ್ಬರ ಹಾಕ್ತಿ ಏನಾಗ್ತದೆ ಗೊತ್ತಾ, ನಾವೇನಾಗ್ತತಿ ಫಾಸ್ಟ್ ಆಗಿ ಬೆಳವಣಿಗೆ ಆಗ್ತತಿ. ಫಾಸ್ಟ್ ಆಗಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಆ ಒಂದು ಬೀಜ ಹಣ್ಣಾಗ್ಬಿಟ್ಟು ಏನಾಗ್ತತಿ, ಮಾಗ್ತತಿ. ಅಷ್ಟು ಫಾಸ್ಟ್ ಆಗಿ ಮಾಗೋದ್ರಿಂದ ಬೇಗನೆ ಏನಾಗ್ತತಿ ಅಂತ ಹೇಳಿದ್ರೆ ಕೆಟ್ಟೋಗ್ತತಿ. ಆಮೇಲೆ ಈ ರಾಸಾಯನಿಕ ಗೊಬ್ಬರನ ಯೂಸ್ ಮಾಡೋದ್ರಿಂದ ನಮ್ಮ ಭೂಮಿ ಡೇ ಬೈ ಡೇ ಏನಾಗ್ತಾ ಹೋಗ್ತದಪ್ಪ ಅಂತ ಹೇಳಿದ್ರೆ ಹಾರ್ಡ್ ಆಗ್ತಾ ಹೋಗ್ತದೆ, ಗಟ್ಟಿ ಆಗ್ತಾ ಹೋಗ್ತದೆ. ಹಾಗಾಗಿ ನಾವು ಯಾವಾಗಲೂ ಕೂಡ ಏನ್ ಮಾಡಬೇಕಪ್ಪ ಅಂದ್ರೆ ಈ ಸಾವಯವ ಗೊಬ್ಬರವನ್ನು ಬಳಕೆಯನ್ನ ಮಾಡಬೇಕು. ಹಾಗಾದ್ರೆ ಈ ಸಾವಯವ ಗೊಬ್ಬರವನ್ನು ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಮನೆಗಳಲ್ಲೇ ನೀವು ಮಾಡ್ಕೊಳ್ಬಹುದು. ಅದಕ್ಕೆ ನಾವೇನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಕೂಡ ಏನಿಲ್ಲ. ಅರ್ಥ ಆಯ್ತಾ? ಆರ್ಥಿಕವಾಗಿ ಇದು ನಾವೇನ್ ಮಾಡ್ಬೋದು, ಹೆಚ್ಚು ಉತ್ಪಾದನೆಯನ್ನ ತೆಗಿಬಹುದು. ನಾ ಹೇಳಿದೆ, ಈಗ ಒಂದು ಕೃಷಿ ಭೂಮಿ ಇದು 1 ಎಕರೆ ಭೂಮಿ ಇತ್ತಪ್ಪ ಅಂತ ಹೇಳಿದ್ರೆ, 1 ಎಕರೆ ಇತ್ತು ಅಂತ ಹೇಳಿದ್ರೆ, ಈ 1 ಎಕರೆ ಭೂಮಿಯಲ್ಲಿ ನಾವು ಗೊಬ್ಬರವನ್ನ ಬಿತ್ತಬೇಕಾದ್ರೆ ಏನ್ ಮಾಡ್ತೇವೆ, ಈ ಸಾವಯವ ಗೊಬ್ಬರವನ್ನ ಹಾಕ್ಬೇಕಾದ್ರೆ ಒಂದು 2 ರಿಂದ 3 ಟ್ರ್ಯಾಕ್ಟರ್ ಅಥವಾ 4 ಟ್ರ್ಯಾಕ್ಟರ್ ಏನ್ ಮಾಡ್ಕೊಂತಾರೆ, ಸಾವಯವ ಗೊಬ್ಬರ, ಈ ಕೊಟ್ಟಿಗೆ ಗೊಬ್ಬರ, ತನಿಮ್ ಗೊಬ್ಬರ ಇರ್ತಲ್ಲ, ಅದನ್ನ ಯೂಸ್ ಮಾಡಿದ್ರೆ ಅಂತಂದ್ರೆ ಇದರಿಂದ ಬೀಜ ಎಷ್ಟು, ನಾವು ಬೆಳೆಯನ್ನು ಎಷ್ಟು ಉತ್ಪಾದನೆ ಮಾಡ್ಬೋದಪ್ಪ ಅಂತಂದ್ರೆ, ಗೋವಿನ ಜೋಳ ಹಾಕಿದ್ರಿ ಅಂತ ಹೇಳಿದ್ರೆ ಒಂದ 25 ಕ್ವಿಂಟಲ್ ಬರ್ತಾ ಇತ್ತು ಅಂತ ತಿಳ್ಕೊಳ್ಳಿ, ಅಥವಾ 20 ಕ್ವಿಂಟಲ್ ಬರ್ತಿತ್ತು ಅಂತ ಹೇಳಿದ್ರೆ, ಅದೇ ನೀವು ಇದೇ ಭೂಮಿಯಲ್ಲಿ ನೀವು ರಾಸಾಯನಿಕ ಗೊಬ್ಬರವನ್ನ ಹಾಕಿದ್ರೆ ಎಷ್ಟು ಬರ್ತದಪ್ಪ ಅಂತ ಹೇಳಿದ್ರೆ 25 ಕ್ವಿಂಟಲ್ ಬರ್ತದೆ, ಜಾಸ್ತಿ ಬರ್ತದೆ ರಾಸಾಯನಿಕ ಗೊಬ್ಬರ ಹಾಕಿದ್ರೆ. ಬಟ್ ಅವ್ರಿಗೆ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ, ಇದಕ್ಕೆ ನೀವು ವಿತೌಟ್ ಇನ್ವೆಸ್ಟ್ಮೆಂಟ್ ಏನು ಕೂಡ ಹಾಕಂಗಿಲ್ಲ, ಮನೆಯಲ್ಲೇ ಇರುವಂತ ಗೊಬ್ಬರವನ್ನು ಏನ್ ಮಾಡಿದ್ರಿ, ಇಲ್ಲಿ ಯೂಸ್ ಮಾಡಿದ್ರಿ. ಇಲ್ಲಿ ಏನ್ ಮಾಡಿದ್ರಿ, ನಾವು ಗೊಬ್ಬರದ ಅಂಗಡಿಗಳಿಂದ ತಂದು ಇಲ್ಲಿ ಏನ್ ಮಾಡ್ತೀವಿ, ಗೊಬ್ಬರವನ್ನ ಹಾಕ್ತೀವಿ. ಇದ್ರದ್ದು ಏನಾಗ್ತದಪ್ಪ ಅಂತಂದ್ರೆ 2 ಚೀಲ ಹಾಕ್ತೀವಿ. 2 ಚೀಲ ಗೊಬ್ಬರವನ್ನ ಹಾಕಿದ್ರೆ 1 ಚೀಲಕ್ಕೆ 1400 ರೂಪಾಯಿ ಅಂತಂದ್ರೆ 2800 ರೂಪಾಯಿ ಖರ್ಚು ಮಾಡ್ತೀವಿ. ಅರ್ಥ ಆಯ್ತಾ? ಇದಕ್ಕೆ ಏನು ಖರ್ಚಿಲ್ಲ. ನೆಕ್ಸ್ಟ್, ಇದೇ ಭೂಮಿಗೆ ಈ ವರ್ಷ ನನ್ನ ಹತ್ರ ಏನಿಲ್ಲಪ್ಪ ಅಂತ ಹೇಳಿದ್ರೆ ಕೊಟ್ಟಿಗೆ ಗೊಬ್ಬರ ಇಲ್ಲ, ಆದ್ರೂ ಕೂಡ ಇದಕ್ಕೆ ನಾನು ಏನ್ ಮಾಡ್ತೇನೆ, ಬೀಜವನ್ನ ಬಿತ್ತೆ. ಇದು ಬೀಜ ಬಿತ್ತಿದ್ರು ಕೂಡ ಏನ್ ಮಾಡ್ತದಪ್ಪ ಅಂತ ಹೇಳಿದ್ರೆ ಇದು 20 ಕ್ವಿಂಟಲ್ ಬರ್ತದೆ ಮೆಟೀರಿಯಲ್. ಅರ್ಥ ಆಯ್ತಾ? ಬಟ್ ಇಲ್ಲಿ ನೋಡ್ರಿ, ಈ ಭೂಮಿ ಇರ್ತದಲ್ಲ, ಈ ಭೂಮಿ ಏನೈತಲ್ಲ, ಈ ಭೂಮಿಗೆ 2 ಚೀಲ ಯೂಸ್ ಮಾಡಿದ್ದ ಈ ವರ್ಷ. ಮುಂದಿನ ವರ್ಷ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಇದಕ್ಕೆ ನಾನು ಗೊಬ್ಬರ ಹಾಕಂಗಿಲ್ಲ. ಗೊಬ್ಬರ ಹಾಕದೇ ಇದ್ರೆ ಇದ್ರ ಇಳುವರಿ ಎಲ್ಲಿ ಬರ್ತದಪ್ಪ ಅಂತ ಹೇಳಿದ್ರೆ 10 ಚೀಲಕ್ಕೆ ಬರ್ತದೆ. ನೋಡ್ರಿ, ಇದಕ್ಕೂ ಯೂಸ್ ಮಾಡಿಲ್ಲ, ಇದಕ್ಕೂ ಯೂಸ್ ಮಾಡಿಲ್ಲ, ಬಟ್ ಆದ್ರೆ ಇದು 20 ಕ್ವಿಂಟಲ್ ಕೊಡ್ತು, ಇದೇನ್ ಮಾಡಿತ್ತು 10 ಕ್ವಿಂಟಲ್ ಕೊಡ್ತು. ಮತ್ತೆ ಮರು ವರ್ಷನೂ ಕೂಡ ನಿನಗೆ ಕೊಟ್ಟಿಗೆ ಗೊಬ್ಬರ ಇಲ್ಲ ಅಂತ ತಿಳ್ಕೊ, ಇಲ್ಲ ಅಂದ್ರೂ ಕೂಡ ಒಂದು 18 ಕ್ವಿಂಟಲ್ ಆದ್ರೂ ಕೂಡ ಏನ್ ಮಾಡ್ತಿದ್ದ ನಮ್ಗೆ ಬರ್ತತಿ. ಇದು ಏನಾಗ್ತದಪ್ಪ ಅಂತ ಹೇಳಿದ್ರೆ ಮತ್ತೆ ಇನ್ನೂ ಕೂಡ ಏನಿಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಏನಾಗ್ತದಪ್ಪ ಅಂದ್ರೆ ಈ ಭೂಮಿ ಕಡೆಗೆ ನೀ ಏನು ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ರು ಕೂಡ 10 ಕ್ವಿಂಟಲ್ ಬೆಳೆದೇ ಬೆಳಿತೈತಿ. ಬಟ್ ಇದೇನು ಹಾಕಲಿದ್ರೆ ಇದಕ್ಕೆ ನಮ್ಗೆ ಏನು ಸಿಗಲ್ಲ. ಆಯ್ತಾ? ನೋಡ್ರಿ, ರಾಸಾಯನಿಕ ಗೊಬ್ಬರಕ್ಕೂ ಮತ್ತು ಸಾವಯವ ಗೊಬ್ಬರಕ್ಕೂ ಇರುವಂತ ಡಿಫರೆನ್ಸ್. ಇಲ್ಲಿ ನೀವು ಹೆಚ್ಚು ಇಳುವರಿ ಬೇಕಾದ್ರೆ ಏನ್ ಮಾಡ್ಬೇಕೈತಿ, ಇಲ್ಲಿ ಕೊಟ್ಟಿಗೆ ಗೊಬ್ಬರ 4 ಟ್ರ್ಯಾಕ್ಟರ್ ಬೆಳೆಸಿದಲ್ಲ, ಇಲ್ಲಿ 3 ಟ್ರ್ಯಾಕ್ಟರ್ ಬೆಳೆಸಿದ್ರು ಕೂಡ ಏನ್ ಮಾಡ್ಬೋದು, 22 ಕ್ವಿಂಟಲ್ ತೆಗಿಬಹುದು. ಬಟ್ ಇಲ್ಲಿ ನೀನು ಇಲ್ಲಿ 25 ಕ್ವಿಂಟಲ್ ಜಾಸ್ತಿ ತೆಗಿಬೇಕು ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಚೀಲವನ್ನು ಬಳಕೆ ಮಾಡ್ಬೇಕು, 4 ಬಳಕೆ ಮಾಡ್ಬೇಕು ರಾಸಾಯನಿಕ ಗೊಬ್ಬರ. ಇಲ್ಲಿ ಬರೋರಿಗೆ ಎಷ್ಟಾಗ್ತತಿ, 6 ಚೀಲ ಹಾಕ್ಬೇಕಾಗ್ತದೆ. ನೀ ಈ ಇಳುವರಿಯನ್ನು ಮೇಂಟೈನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀ ಈ ಇಳುವರಿ ಮೇಂಟೈನ್ ಮಾಡ್ಕೋಬೇಕಾದ್ರೆ 1 ಟ್ರ್ಯಾಕ್ಟರ್, ಇಲ್ಲಿ 3 ಟ್ರ್ಯಾಕ್ಟರ್ ಹಾಕಿದೆ, ಇಲ್ಲಿ 2 ಟ್ರ್ಯಾಕ್ಟರ್ ಹಾಕಿದ್ರೆ ಸಾಕು.
ಇಲ್ಲಿ ಏನಾಗ್ಬೇಕಾಗ್ತತಿ ಆರ್ ಹಾಕ್ಬೇಕಾಗ್ತತಿ. ನೋಡ್ರಿ ಇದು ಹೆಚ್ಚಿಗೆ ಅಂತ ಹೋಗ್ಬೇಕು. ಇದು ಆರ್ಥಿಕವಾಗಿ ಏನಾಗ್ತದೆ ನಮಗೆ ರಾಸಾಯನಿಕ ಗೊಬ್ಬರ ಹೆಚ್ಚು ಹೊರೆ ಆಗ್ತತಿ, ಅರ್ಥ ಆಯ್ತಾ? ಹಾಗಾಗಿ ನಮ್ಮ ಭೂಮಿ ಏನಾಗ್ತತಿ ಅಂತ ಹೇಳಿದ್ರ ಈ ಸಾವಯವ ಗೊಬ್ಬರ ಬೆಳೆಯೋದ್ರಿಂದ ನಮ್ಮ ಭೂಮಿ ಸಡಿಲಗೊಳ್ತತಿ. ಆಮೇಲೆ ಮೃದು ಆಗ್ತದೆ ಮಣ್ಣು, ಹೆಚ್ಚು ಆಳದವರೆಗೆ ಬೇರ್ ಬಿಟ್ಕೊಳ್ಳಿಕ್ಕೂ ಕೂಡ ಅನುಕೂಲ ಆಗ್ತದೆ. ಈಗ ಸಾಮಾನ್ಯವಾಗಿ ಬೇರ್ಗಳನ್ನು ಬಿಟ್ಕೊಳ್ಬೇಕಪ್ಪ ಭೂಮಿ ಅಂತ ಹೇಳಿದ್ರೆ ಭೂಮಿಯಲ್ಲಿ ಈ ರೀತಿಯಾಗಿ ಸಡಿಲವಾಗಿತ್ತಪ್ಪ ಅಂತಂದ್ರೆ ನಿಮ್ ಮೆಕ್ಕೆಜೋಳದ ಬೇರ್ಗಳು ಹಿಂಗಿರ್ತವೆ, ಗುಚ್ಚದ ರೂಪದಲ್ಲಿ ಇರ್ತವೆ. ಯಾಕಂದ್ರೆ ಅದು ಏಕದಳ ಸಸ್ಯ, ನಿಮ್ ಗೋವಿನ ಜೋಳ ಅರ್ಥ ಆಯ್ತಾ? ಅದ ಕಡ್ಲೆ ಆದ್ರೆ ಹೆಂಗಾಗ್ತತಿ ಅಂತ ಹೇಳಿದ್ರೆ ಹಿಂಗಿರುತ್ತೆ, ತಾಯಿ ಬೇರೆ ವ್ಯವಸ್ಥೆ ಇರುತ್ತೆ ಕಡ್ಲೆಗೆ, ಅರ್ಥ ಆಯ್ತಾ? ತಾಯಿ ಬೇರೆ ವ್ಯವಸ್ಥೆ ಇರ್ತೈತಿ. ತೊಗುರಿ ಅದು ಕೂಡ ತಾಯಿ ಬೇರೆ ವ್ಯವಸ್ಥೆ ಇರ್ತೈತಿ, ಅದು ಕೂಡ ಎಂತ ದ್ವಿದಳ ಸಸ್ಯ. ಆಮೇಲೆ ನೆಕ್ಸ್ಟ್ ನಿಮ್ದು ಹುರುಳಿ ಇರ್ತದಲ್ಲ, ಅದು ಕೂಡ ದ್ವಿದಳ ಸಸ್ಯ. ಆ ದ್ವಿದಳ ಸಸ್ಯಗಳು ಏನ್ ಮಾಡ್ತವಪ್ಪ ಅಂತ ಹೇಳಿದ್ರೆ ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತೀವಿ. ಇವು ಒಂದು ಭೂಮಿಯಲ್ಲಿ ಒಂದೇ ಬೆಳೆಯನ್ನು ನಾವು ಸಂಪೂರ್ಣವಾಗಿ ಬೆಳೀತಾ ಹೋದ್ವಿ ಅಂದ್ರೆ ಏನಾಗ್ತದಪ್ಪ ಅಂತೀರ, ನಮ್ಮ ಭೂಮಿ ಬಂಜರ ಆಗ್ತಾ ಹೋಗ್ತತಿ. ನಾವೇನ್ ಮಾಡ್ಬೇಕು, ಒಂದ್ ವರ್ಷ ಒಂದ್ ಬೆಳೆ ಬೆಳೆದ್ರ ಮರು ವರ್ಷ ಆ ಭೂಮಿಯಲ್ಲಿ ನಾವೇನ್ ಮಾಡ್ಬೇಕು, ಬೇರೆ ಬೆಳೆಯನ್ನು ಬೆಳಿಬೇಕು. ಅವಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ ನಮ್ಮ ಉತ್ಪಾದನೆ, ನಮ್ಮ ಮಣ್ಣಿನ ಗುಣಮಟ್ಟ ಏನಾಗ್ತಾ ಹೋಗ್ತತಿ, ಜಾಸ್ತಿ ಆಗ್ತಾ ಹೋಗ್ತದೆ, ಅರ್ಥ ಆಯ್ತಾ? ಇಲ್ಲ ಅಂತ ಹೇಳಿದ್ರೆ ನಮ್ಮ ಮಣ್ಣಿನ ಗುಣಮಟ್ಟ ಏನಾಗ್ತಾ ಹೋಗ್ತತಿ ಅಂತ ಹೇಳಿದ್ರೆ ಕುಂಠಿತ ಆಗ್ತಾ ಹೋಗ್ತತಿ, ಅರ್ಥ ಆಯ್ತಾ? ಇವಾಗ ನಾವೆಲ್ಲ ಏನ್ ಮಾಡ್ತಿದ್ವಿ, ಮೆಕ್ಕೆಜೋಳ ಗೋವಿನ ಜೋಳ ಹಾಕೋದು, ಅದನ್ನ ಎಡೆ ಕುಂಟಿನೂ ಹೊಡೆಯಂಗಿಲ್ಲ. ಅಂದ್ರೆ ಎತ್ತುಗಳ ಇಲ್ಲಿ ಯಾರು ಕೂಡ ದನಕರುಗಳನ್ನ ಸಾಕ್ಲಿಕ್ಕೆ ಯಾರು ಕೂಡ ತಯಾರಿಲ್ಲ. ಎಲ್ಲರೂ ಕೂಡ ಏನ್ ಮಾಡಿದ್ರು ಅಂತ ಹೇಳಿದ್ರೆ ದನಕರುಗಳ ಅವಶ್ಯಕತೆನೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಗೋವಿನ ಜೋಳ ಹಾಕೋದು ಯಾವ್ದು ಏನ್ ಹೊಡಿತೀವಿ, ಕಳೆನಾಶಕ ಹೊಡಿತೀವಿ, ಅರ್ಥ ಕಳೆನಾಶಕ ಹೊಡೆಯೋದು ಕೈ ಬಿಡೋದು. ನಮ್ಮ ಭೂಮಿ ಏನಾಗುತ್ತೆ, ನಮ್ಮ ಭೂಮಿ ಒಳಗಡೆ ಇರುವಂತ ರೈತರ ಮಿತ್ರ ಅಂತ ಹೇಳಿ ಅಂತ ಯಾವ್ದನ್ನ ಕೇಳ್ತಾರೆ, ಯಾವ್ದು ಆ ಎರೆಹುಳುವಿಗೆ ಬೇಕಾಗಿರುವಂತ ಪೋಷಕಾಂಶಗಳೇನಾಗ ಸಿಗಂಗಿಲ್ಲ. ಆ ಎರೆಹುಳು ಏನಾಗ್ತತಿ, ಸತ್ತೋಗ್ತದೆ. ಆಹಾರ ಇಲ್ಲ ಅಂದ್ರೆ ಏನಾಗ್ತದೆ, ಎರೆಹುಳ ಸತ್ತೋಗ್ತದೆ, ಅರ್ಥ ಆಯ್ತಾ? ಅದಕ್ಕೆ ಆಹಾರ ಬೇಕಪ್ಪ ಅಂತಂದ್ರೆ ನಾವು ಸಸ್ಯ ತ್ಯಾಜ್ಯಗಳನ್ನದವಲ್ಲ, ನಿಮ್ ಗೋವಿನ ಜೋಳ ಉಳ್ಕೊಂಡ್ಬಲ್ಲ, ಸೊಪ್ಪೆ ಅದೇ ಗರಿ ಎಲ್ಲ ಉಳ್ಕೊಂತಲ್ಲ, ಅದು ನಾವು ಅಲ್ಲೇ ಏನ್ ಮಾಡ್ಬೇಕಂದ್ರೆ ಕಟ್ಟಿ ವಿಷಯ ಮಾಡ್ಬೇಕು, ಅಲ್ಲೇ ರೂಟ್ ಹೊಡಿಬೇಕು. ಅವಾಗ ಏನಾಗ್ತತಿ, ಆ ನಿಮ್ಮ ರೈತರ ಮಿತ್ರ ಅಂತ ಹೇಳಿರುವಂತ ಎರೆಹುಳ ಐತಲ್ಲ, ಅದನ್ನೇನ್ ಮಾಡ್ತತಿ, ತಿಂದ ಏನ್ ಮಾಡ್ತತಿ, ಬದುಕ್ತತಿ. ತಿನ್ನುವುದರ ಮೂಲಕ ರೈತರಿಗೆ ಏನ್ ಮಾಡ್ತತಿ, ಮತ್ತೆ ಪೋಷಕಾಂಶಗಳ ರೂಪದಲ್ಲಿ ಮಣ್ಣಿಗೆ ಏನ್ ಮಾಡ್ತತಿ, ಫಲವತ್ತತೆಯನ್ನ ಕೊಡ್ತತಿ, ಅರ್ಥ ಆಯ್ತಾ? ನಾವು ರಾಸಾಯನಿಕ ಗೊಬ್ಬರ ಬಳಸೋದು, ಕಳೆನಾಶಕ ಹೊಡೆಯೋದು, ರಾಸಾಯನಿಕ ಗೊಬ್ಬರ ಬಳಸೋದು, ಕಳೆನಾಶಕ ಹೊಡೆಯೋದು. ನಮ್ಮ ಭೂಮಿ ಏನಾಗ್ತಾ ಹೋಗೈತಿ ಅಂತ ಹೇಳಿದ್ರೆ ಬಂಜರು ಆಗ್ತಾ ಇದೆ. ಭೂಮಿಯಲ್ಲಿ ನೀರಿನ ಇಂಗುವಿಕೆ ಪ್ರಮಾಣ ಏನಾಗ್ತಾ ಐತಿ, ಕಡಿಮೆ ಆಗ್ತಾ ಐತಿ. ಸರ್ ಈ ವರ್ಷ ಎಷ್ಟು ಚೆನ್ನಾಗಿ ಮಳೆ ಆಗೈತಿ, ಆದ್ರೂ ಕೂಡ ಬೋರ್ವೆಲ್ ನೀರು ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಿಗೆ ನೀರೇ ಇರಂಗಿಲ್ಲ. ಯಾಕೆ ನೀರ್ ಇರಂಗಿಲ್ಲ, ಭೂಮಿಯಲ್ಲಿ ನೀರ್ ಹಿಂಗದೇ ಇಲ್ಲ, ಬಿದ್ದಂತ ನೀರೆಲ್ಲ ಏನ್ ಹೋಗ್ತತಿ, ಹರ್ಕೊಂಡು ಹೋಗ್ತದೆ. ಈಗ ನೋಡ್ರಿ ಕಲ್ಲು ಬಿದ್ದಂತ ನೀರ್ ಏನಾದ್ರೆ ಹಿಂಗ್ತತ, ಹಂಗಾಗ್ಬಿಟ್ಟಿದೆ ಭೂಮಿ. ಹೆಂಗಾಗ್ಬಿಟ್ಟಿದೆ ಅಂತಾರೆ, ಕಲ್ಲು ತರ ಆಗ್ಬಿಟ್ಟಿದೆ. ಬಿದ್ದಂತ ನೀರು ಭೂಮಿಯಲ್ಲಿ ಹಿಂಗಂಗಲ್ಲ, ಹರಿದುಕೊಂಡು ಏನಾಗ್ತಾ ಐತಿ, ಹೋಗ್ತಾ ಐತಿ. ಆಮೇಲೆ ಇನ್ನೂ ಒಂದು ಏನ್ ಮಾಡ್ತೀವಿ ಗೊತ್ತಾ, ನಾವೆಲ್ಲ ನಾವು ನಮ್ಮ ಹೊಲಗಳಿಗೆ ಬದುಗಳೇ ಇರೋದಿಲ್ಲ, ಬದುಗಳ ನಿರ್ಮಾಣನೇ ಇರಲಿಲ್ಲ. ಇಷ್ಟು ದಪ್ಪ ಒಂದು ದಪ್ಪ ಪ್ರಮಾಣದಲ್ಲಿ ಬದ ಇತ್ತಪ್ಪ, ಇಷ್ಟು ದಪ್ಪ ಬದ ಇತ್ತಪ್ಪ ಅಂತ ಹೇಳಿದ್ರೆ ಇವ ಈ ಕಡೆ ಬಂದನು ಮತ್ತೆ ಈ ಕಡೆ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಬದುವನ್ನ ಏನ್ ಮಾಡ್ತಾನ, ಸವಕಳಿ ಮಾಡ್ತಾ ಬರ್ತಾನ. ಲಾಸ್ಟ್ ಒಂದು ಈಟ್ ಉಳ್ಕೊಂಡಿರ್ತತಿ, ಅರ್ಥ ಆಯ್ತಾ? ಅವಾಗ ಏನಾಗ್ತತಿ, ಬಿದ್ದಂತ ನೀರು ಅಲ್ಲಿ ಹಿಂಗದೇ ಇಲ್ಲ, ಏನಾಗ್ತತಿ, ಕೆಳಗಡೆ ತೆಗ್ಗಿರೋ ಪ್ರದೇಶದಲ್ಲಿ ಏನಾಗ್ತತಿ, ಹರಿದ್ಕೊಂಡು ಹೋಗ್ತತಿ. ಅವಾಗ ನಮ್ಮ ಭೂ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟನೂ ಕೂಡ ಏನಾಗ್ತಾ ಹೋಗ್ತತಿ, ಕಡಿಮೆ ಆಗ್ತಾ ಹೋಗ್ತತಿ, ಅರ್ಥ ಆಯ್ತಾ? ಎಲ್ಲಿ ತನ ಭೂಮಿ ಮೇಲೆ ಹಸಿರು ಅನ್ನೋದು ಇರ್ತದೋ ಅಲ್ಲಿ ತನ ಮಾತ್ರ ಜೀವಿಗಳು ಬದುಕಲಿಕ್ಕೆ ಸಾಧ್ಯತೆ ಐತಿ. ಹಸಿರು ಅನ್ನೋದು ಯಾವಾಗ ಇರೋದಿಲ್ಲೋ ಅವಾಗ ಭೂಮಿ ಮೇಲೆ ಯಾವುದೇ ರೀತಿ ಕೂಡ ಜೀವಿಗಳು ಕೂಡ ಏನಾಗಿಲ್ಲ, ಕಂಡು ಬರಂಗಿಲ್ಲ. ಹಾಗಾಗಿ ಹಸಿರು ಬೇಕು, ಹಸಿರಿಲ್ಲ ಅಂತ ಹೇಳಿದ್ರೆ ಭೂಮಿಯಲ್ಲಿ ಕೂಡ ಇರೋದಿಲ್ಲ, ಅರ್ಥ ಆಯ್ತಾ? ಈಗ ನಿಮಗೆ ಈ ಸಾವಯವ ಗೊಬ್ಬರಕ್ಕೂ ಮತ್ತು ರಾಸಾಯನಿಕ ಗೊಬ್ಬರಕ್ಕೂ ಕೂಡ ಡಿಫರೆನ್ಸ್ ಗೊತ್ತಾಯ್ತು. ಹಾಗಾದ್ರೆ ಯಾವ ಗೊಬ್ಬರ ಶ್ರೇಷ್ಠ, ಯಾವುದು? ಯಾಕೆ ಸಾವಯವ ಗೊಬ್ಬರ ಶ್ರೇಷ್ಠ? ಅದು ಸಾವಯವ ಗೊಬ್ಬರ ಹಾಕಿರ್ ಸರ್, ನಾವು ಒಂದ್ ವರ್ಷ ಹಾಕಿ ಒಂದ್ ವರ್ಷ ಬಿಡುವ ಸರ್. ಅಥವಾ ರಾಸಾಯನಿಕ ಗೊಬ್ಬರನಾದ್ರೆ ವರ್ಷ ಹಾಕ್ಯಂತ ಹೋಗ್ಬೇಕು, ವರ್ಷ ಹಾಕಂತ ಹೋಗ್ಬೇಕು. ಹಾಕುವಂತ ಪ್ರಮಾಣ ಏನಾಗ್ತಾ ಹೋಗ್ಬೇಕತಿ, ಜಾಸ್ತಿ ಹಾಕಂತ ಹೋಗ್ಬೇಕು, ಅರ್ಥ ಆಯ್ತಾ? ಹಾಗಾಗಿ ಏನಾಗ್ತೈತಿ, ನಮ್ಮ ಭೂಮಿ ಹೀಗೆ ಚೆನ್ನಾಗಿರೋದು ಯಾವ್ದಪ್ಪ ಅಂತ ಸಾವಯವ ಗೊಬ್ಬರ. ಆಮೇಲೆ ನಾವು ಕೂಡ ಏನ್ ಮಾಡ್ತವಪ್ಪ ಅಂತ ಬೆಳೆಗಳನ್ನ ಬೆಳಿತೀವಿ. ಈಗ ಬೆಳೆಯುವಂತ ಪದ್ಧತಿ ಗೊತ್ತಾಯ್ತು, ಈಗ ಬೆಳೆ ಉತ್ಪಾದನೆ ಹೆಂಗ್ ಮಾಡ್ಬೇಕಂತ ಗೊತ್ತಾಯ್ತು. ಈಗ ಅಂದ್ರ ನಮ್ಮ ಭೂಮಿಯನ್ನ ಹದಗೊಳಿಸ್ಕೊಂಡು ಅದಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳನ್ನು ನಾವೇನ್ ಮಾಡ್ಬೇಕು, ನಮ್ಮ ಮಣ್ಣಿಗೆ ಸೇರಿಸುವುದರ ಮೂಲಕ ನಮ್ಮ ಭೂಮಿಯ ಫಲವತ್ತತೆಯನ್ನು ಏನ್ ಮಾಡ್ಕೊಳ್ಬೇಕಾಗಿದೆ, ನಾವೀಗ ಜಾಸ್ತಿ ಮಾಡ್ಕೊಳ್ಬೇಕು. ಈಗ ನಮ್ಮ ಶಾಲೆಯ ಸುತ್ತಲೂ ಕೂಡ ತೋಟ ಇದೆ, ನಾವೆಲ್ಲ ಏನ್ ಮಾಡ್ತೀವಿ, ಕಸ ಕಡ್ಡಿಗಳನ್ನ ತೆಗೆದುಕೊಂಡು ಏನ್ ಮಾಡ್ತೀವಿ, ತೋಟದ ಒಳಗಡೆ ಹಾಕ್ತೀವಿ. ಅದಲ್ಲೇ ಏನಾಗ್ತತಿ,
ಕೊಳೆತು ಏನಾಗ್ತದಪ್ಪ ಅದೇ ಪೋಷಕಾಂಶಗಳ ರೂಪದಲ್ಲಿ ಆ ಸಸ್ಯಕ್ಕೆ ಏನಾಗ್ತದೆ ಸಿಗ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಭೂಮಿಯಲ್ಲಿ ನಾವು ಇದಿರುವಂತ ಕಸ ಕಡ್ಡಿಗಳನ್ನ ಬೆಂಕಿ ಹಚ್ಚಿ ಸುಡಬಾರ್ದು. ಸುಡೋದ್ರಿಂದ ಏನಾಗ್ತದಪ್ಪ ಅಂತೀರ ಆ ಹುಳುಗಳಿರ್ತಾವ, ಸೂಕ್ಷ್ಮ ಜೀವಿಗಳಿರ್ತಾವಲ್ಲ, ರೈತನ ಮಿತ್ರ ಅನ್ಸ್ಕೊಂಡಿರುವಂತ ಜೀವಿಗಳಿರ್ತಾವಲ್ಲ, ಅವೆಲ್ಲವೂ ಕೂಡ ಏನಾಗ್ತಾವ ಆಹಾರ ಇಲ್ಲದೆ ಸತ್ತು ಹೋಗ್ತವೆ. ಅವಾಗ ನಮ್ಮ ಭೂಮಿ ಏನಾಗ್ತತಿ ಬಂಜರು ಆಗ್ತತಿ. ನೋಡ್ರಿ ಎಷ್ಟೆಲ್ಲಾ ಕಲ್ಟಿವೇಶನ್ ಮಾಡಿದೀನಿ, ಎಷ್ಟೆಲ್ಲಾ ಭೂಮಿಯನ್ನು ಇಳುವರಿ ಮಾಡಿದೀನಿ, ಆದ್ರೂ ಕೂಡ ನನಗೆ ಇಳುವರಿ ಬರ್ತಾ ಇಲ್ಲ. ನೇಗಿಲು ಹೊಡಿತೀನಿ ಪ್ರತಿ ವರ್ಷ, ಮತ್ತು 3 ವರ್ಷ ಏನ್ ಮಾಡ್ತಾನೆ ಕಲ್ಟಿವೇಟರ್ ಬಲರಾಮ ಈ ರೀತಿ ಆಗಿಬಿಟ್ಟು ನನ್ನ ಭೂಮಿಯನ್ನ ಏನ್ ಮಾಡ್ತಾನೆ ಚೆನ್ನಾಗಿ ಅಧಿಗೊಳಿಸ್ಕೊಂಡ್ರು ಕೂಡ ನನಗೆ ಬೇಕಾದ ಪ್ರಮಾಣದಲ್ಲಿ, ನನಗೆ ಸರಿಯಾದ ಪ್ರಮಾಣದಲ್ಲಿ ಏನಾಗ್ತಾ ಇಲ್ಲ, ಇಳುವರಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಂದಿನ ದಿನದಲ್ಲಿ ರೈತ ಏನ್ ಮಾಡ್ತಾನೆ ಪಶ್ಚಾತ್ತಾಪವನ್ನ ಪಡ್ತಾನೆ. ಯಾಕೆ ಪಶ್ಚಾತ್ತಾಪ ಪಡ್ತಾನಪ್ಪ ಅಂತಾರೆ, ಅವನ ಪಶ್ಚಾತ್ತಾಪಕ್ಕ ಅವನೇ ಕಾರಣ. ಏನ್ ಮಾಡ್ತಾನೆ ಗೊತ್ತಾ, ನಾ ಬೇಗ ಶ್ರೀಮಂತನಾಗ್ಬೇಕು, ನಾ ಬೇಗ ಹೆಚ್ಚು ಬೆಳಿಬೇಕು ಅಂತ ಹೇಳಿ ಮಾಡಿದ್ರೆ ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಹಾಕೋದ್ರಿಂದ ನಮ್ಮ ಭೂಮಿ ಏನಾಗ್ತಾ ಇದೆ ಮಕ್ಕಳೇ, ಬಂಜರು ಭೂಮಿ ಆಗ್ತಾ ಇದೆ. ಅರ್ಥಾಯ್ತಾ? ಹಾಗಾದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಒಂದೇ ಸರಿನ ರಾಸಾಯನಿಕ ಗೊಬ್ಬರವನ್ನ ಹಾಕಿಸೋದನ್ನ ನಾವು ಕಡಿಮೆ ಮಾಡಕ್ ಬರಂಗಿಲ್ಲ. ವರ್ಷದಿಂದ ವರ್ಷಕ್ಕೆ ಏನ್ ಮಾಡ್ಬೇಕು, ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಬೇಕು. ಈ ವರ್ಷ 2 ಚೀಲ ಬಳಸ್ತಾ ಇದ್ದ, ಮರು ವರ್ಷ 1 ಚೀಲ ಬಳಸು. ಒಂದೇ ಸರಿನ ಬಿಡೋದು ಬೇಡ, 1 ಚೀಲ ಬಳಸ್ಬಿಟ್ಟು ಈ ಕೊಟ್ಟಿಗೆ ಗೊಬ್ಬರ ಇದೆಯಲ್ಲ, ದನಕರಿನ ಗೊಬ್ಬರ, ಅದನ್ನೇ ಮಾಡ್ಬೇಕು, ಜಾಸ್ತಿ ಆಗುತ್ತೆ. ಮತ್ತೆ ಮರು ವರ್ಷ ಏನ್ ಮಾಡ್ಬೇಕಪ್ಪ ಅಂತೀರ, ಮತ್ತೆ ಒಂದು ಅರ್ಧ ಚೀಲ ಬಳಸ್ಬೇಕು, ಕೊಟ್ಟಿಗೆ ಗೊಬ್ಬರಗಳನ್ನ ಹಾಕ್ಬೇಕು. ಮತ್ತೆ ನೆಕ್ಸ್ಟ್ ವರ್ಷ ಏನ್ ಮಾಡ್ಬೋದು, ಸಂಪೂರ್ಣವಾಗಿ ರಾಸಾಯನಿಕ ಗೊಬ್ಬರವನ್ನ ಬಿಡಬಹುದು. ಅರ್ಥ ಆಯ್ತಾ? ನೀವು ಯಾವ್ದಾದ್ರು ಕೃಷಿ ಮೇಳವನ್ನ ನೋಡಿದೆ, ಕೃಷಿ ಮೇಳ ಅಂತ ಏನ್ ಮಾಡ್ತಾರೆ, ಧಾರವಾಡದಲ್ಲಿ ಇರ್ಬೋದು, ಕೆಲವು ಯೂನಿವರ್ಸಿಟಿ ಅವರು, ಅಗ್ರಿ ಯೂನಿವರ್ಸಿಟಿ ಅವರು ಏನ್ ಮಾಡ್ತಾರಪ್ಪ ಅಂತಾರೆ, ಕೃಷಿ ಮೇಳಗಳನ್ನ ಏರ್ಪಡಿಸಿರ್ತಾರೆ. ಆ ಕೃಷಿ ಮೇಳಗಳಲ್ಲಿ ಎಲ್ಲಾ ಉಪಕರಣಗಳನ್ನ ಇಟ್ಟಿರ್ತಾರೆ. ರೈತರಿಗೆ ಉಪಕರಣಗಳನ್ನ ಇಟ್ಟಿರ್ತಾರೆ. ರೈತರಿಗೆ ಬೇಕಾಗಿರುವಂತ ಟ್ರ್ಯಾಕ್ಟರ್ಗಳು, ರೈತರಿಗೆ ಬೇಕಾಗಿರುವಂತ ನೇಗಿಲು, ಕಲ್ಟಿವೇಟರ್, ರೂಟ್ರು, ಆಮೇಲೆ ಬೀಜ ಬಿತ್ತುವಂತ ಮಷಿನ್ಗಳು, ಆಮೇಲೆ ನೆಕ್ಸ್ಟ್ ಸಾವಯವ ಗೊಬ್ಬರದಿಂದ ಬೆಳೆದಿರುವಂತ ಬೆಳೆಗಳನ್ನು ಕೂಡ ಅಲ್ಲಿ ಇಟ್ಟಿರ್ತಾರೆ. ಸಾವಯವದಿಂದ ಬೆಳೆದಿರುವಂತ ಬೆಳೆಗಳ ತರಕಾರಿಗಳನ್ನು ಕೂಡ ಏನ್ ಮಾಡಿರ್ತಾರೆ ಅಲ್ಲಿ ಇಟ್ಟಿರ್ತಾರ. ನೀವು ಅಬ್ಸರ್ವೇಷನ್ ಮಾಡಿರ್ಲಿ, ಅಬ್ಸರ್ವೇಷನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತತಿ ಯಾವುದು ಉತ್ತಮ, ಯಾವುದು ಉತ್ತಮವಲ್ಲ ಅನ್ನೋದು ಗೊತ್ತಾಗ್ತತಿ. ಸಾವಯವ ಗೊಬ್ಬರದಿಂದ ಬೆಳೆದಿರುವಂತ ಬೆಳೆಯ ಒಂದು ಪದಾರ್ಥಗಳೇನದವಲ್ಲ, ಹೆಚ್ಚು ದಿನ ಇಟ್ಟು ಏನಾಗಂಗಿಲ್ಲ, ಬೇಗನೆ ಏನಾಗಂಗಿಲ್ಲ, ಕೆಡೋದಿಲ್ಲ. ಅರ್ಥಾಯ್ತಾ? ಆಮೇಲೆ ಆ ತರಕಾರಿಯಲ್ಲಿ ಅಥವಾ ಆ ಧಾನ್ಯಗಳಲ್ಲಿ ಪೋಷಕಾಂಶಗಳ ಪ್ರಮಾಣ ಏನಾಗ್ತತಿ ಜಾಸ್ತಿ ಇರ್ತದೆ. ಅರ್ಥಾಯ್ತಾ? ಹಾಗಾಗಿ ಅಂತ ನಾವು ಪೋಷಕಾಂಶಗಳ ಯುಕ್ತ ಆಹಾರವನ್ನು ನಾವು ತಿನ್ನೋದ್ರಿಂದ ನಮ್ಗೆ ಬೇಕಾಗಿರುವಂತ ಪೋಷಕಾಂಶಗಳು ಕೂಡ ಏನಾಗ್ತದೆ ನಮ್ಗೆ ದೊರೀತಿ. ಅರ್ಥಾಯ್ತಾ? ನಾವು ಪರಪೋಷಕನ ಸ್ವಪೋಷಕನ ಯಾವ್ದೇನ್ರಿ ಪರಪೋಷಕ ಅಂದ್ರೆ ಗೊತ್ತೈತಿ ನಿಮಗೆ ಕಾನ್ಸೆಪ್ಟ್ ಏನ್ ಹೇಳಿ? ಪರಪೋಷಕ ಅಂದ್ರೆ ಇನ್ನೊಂದು ಜೀವಿಯನ್ನ ಅವಲಂಬಿಸಿರೋ ಅವುಗಳನ್ನ ಎಂತ ಕರಿತೀವಿ? ಪರಪೋಷಕ. ಸ್ವಪೋಷಕಗಳು ಅಂತ ಹೇಳಿದ್ರೆ ಯಾವ? ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳಿ. ಅರ್ಥಾಯ್ತಾ? ಆಮೇಲೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಿ ಅಂತ ಕರಿತೀವಿ ಸ್ವಪೋಷಕಗಳು. ಇತರೆ ಜೀವಿಗಳನ್ನ ಅವಲಂಬಿಸಿರ್ತಾರ ಅವುಗಳನ್ನ ಎಂತ ಕರಿತೀವಿ? ಪರಪೋಷಕಗಳು ಅಂತ ಹೇಳಿ ಕೂಡ ಕರಿತೀವಿ. ಇವತ್ತಿನ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತಾ? ನೋಡ್ರಿ, ಕೃಷಿ ಉಪಕರಣಗಳಲ್ಲಿ ನೇಗಿಲು, ರೂಟ್ರು, ರಂಟೆ, ಕುಂಟೆ, ಆಮೇಲೆ ಇವೆಲ್ಲವೂ ಕೂಡ ಉಪಕರಣಗಳನ್ನ ಬರ್ತವು. ಆಮೇಲೆ ನಾವು ಕೃಷಿಯಲ್ಲಿ ಕೂಡ ಇನ್ನೂ ಕೂಡ ನಾವು ಹೆಚ್ಚು ಇಳುವರಿಯನ್ನು ಪಡಿಬೇಕಪ್ಪ ಅಂತ ಹೇಳಿದ್ರೆ ನೀರಾವರಿ ಸೌಲಭ್ಯಗಳ ಪ್ರಮಾಣ ಬೇಕಾಗ್ತೈತಿ. ಆ ನೀರಾವರಿ ಸೌಲಭ್ಯಗಳಲ್ಲಿ ಹಲವಾರು ವೇಗಳು ಬರ್ತವೆ. ಏನಪ್ಪಾ ಅಂತಾರೆ, ತುಂತುರು ನೀರಾವರಿ ಅಂತ ಹೇಳಿ ಕೂಡ ಮಾಡ್ತಾರೆ. ತುಂತುರು ನೀರಾವರಿಯಿಂದ ಏನಾಗ್ತದೆ, ಆಮೇಲೆ ಡ್ರಿಪ್ ಇರಿಗೇಷನ್ ಅಂತ ಹೇಳಿ ಕೂಡ ಕರಿತೀವಿ. ಡ್ರಿಪ್ ಇರಿಗೇಷನ್ ಇಂದ ಏನಾಗ್ತದಪ್ಪ ಅಂತಾರೆ, ಭೂಮಿಯಲ್ಲಿ ಮಣ್ಣಿನ ಸವಕಳಿ ಉಂಟಾಗಂಗಿಲ್ಲ, ನೀರು ವೇಸ್ಟ್ ಆಗಂಗಿಲ್ಲ, ಬಿದ್ದಂತ ನೀರು ಸಂಪೂರ್ಣವಾಗಿ ಏನಾಗ್ತತಿ ಆ ಸಸ್ಯಕ್ಕೆ ಸಿಗ್ತತಿ, ಪೋಷಕಾಂಶಗಳು ಕೂಡ ಚೆನ್ನಾಗಿ ಸಿಗ್ತವು. ಅದರಿಂದ ಏನಾಗ್ತದೆ ಅಂದ್ರೆ ಮಣ್ಣು ಸಡಿಲ ಇರ್ತತಿ, ಸಸ್ಯಗಳು ಬೇರನ್ನು ಕೂಡ ಬಿಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತತಿ. ಅದರಿಂದ ಚೆನ್ನಾಗಿ ನಾವೇನ್ ಮಾಡ್ಬೋದು, ಇಳುವರಿಯನ್ನ ಪಡಿಬಹುದು. ಅರ್ಥ ಆಯ್ತಾ? ಹಾಗಾಗಿ ಈ ಒಂದು ತರಗತಿಯಲ್ಲಿ ನಾವ್ ಏನೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ಈಗ ನಾವ್ ಯಾವ ರೀತಿ ನಮ್ಮ ಭೂಮಿಯನ್ನ ಹದಗೊಳಿಸ್ಕೊಂಡ್ವಿ, ಹದಗೊಳಿಸ್ಕೊಂಡ್ಮೇಲೆ ಆ ಭೂಮಿಗೆ ನಾವ್ ಯಾವಾಗ ಯಾವ ಟೈಮ್ನಲ್ಲಿ ಯಾವ ಬೀಜಗಳನ್ನ ಬಿತ್ತಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಆ ಬಿತ್ತುವಂತ ಪದ್ಧತಿ ಹೆಂಗ, ಅರ್ಥ ಆಯ್ತಾ? ಈಗ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ನಾವ್ ಯಾವ ರೀತಿ ಬೀಜಗಳನ್ನ ಬಿತ್ತುತ್ತೇವೆ ಹೇಳಿದ್ರು ನಮ್ಮ ಭೂಮಿಯಲ್ಲಿ. ಬಿತ್ತುವುದು ಹೆಂಗ? ಈಗ ನಾವು ಗೋವಿನ ಜೋಳ ಬಿತ್ತಬೇಕಾಗಿತ್ತಪ್ಪ, ಹೆಂಗ್ ಬಿತ್ತವಿ ಹೇಳ್ರಿ? ಗೋವಿನ ಜೋಳ ಬಿತ್ತಬೇಕು. ಸಾಮಾನ್ಯವಾಗಿ ಗೋವಿನ ಜೋಳ ಬಿತ್ತಬೇಕಾದ್ರೆ ನಮ್ಮ ಭೂಮಿಯನ್ನು ಹದಗೊಳಿಸ್ಕೊಂಡ್ವಿ, ಎಲ್ಲ ರೆಡಿ ಆಗಿತ್ತಪ್ಪ. ಈ ಬೀಜಗಳನ್ನ ಹಾಕಬೇಕು ನಾವು ಭೂಮಿಗೆ. ಹೆಂಗ್ ಹಾಕ್ತೇವಿ?
ಟ್ರ್ಯಾಕ್ಟರ್ ಸಹಾಯದಿಂದ ಹಾಕ್ತೀವಿ, ಎತ್ತಿನ ಸಹಾಯದಿಂದ ಹಾಕ್ತೀವಿ. ಟ್ರ್ಯಾಕ್ಟರ್ ಸಹಾಯದಿಂದ ಅಂದ್ರೆ ಹೆಂಗ್ ಹಾಕ್ತೀರಿ? ಅವ್ನು ಹೇಳ್ತಾನೆ, ಹೇಳಿ. ಬಿತ್ತುವ ಕೂರ್ಗಿಗೆ ಏನ್ ಮಾಡ್ತೀರಿ ನೀವು? ಬೀಜಗಳನ್ನ ಹಾಕ್ತೀರಿ, ಗೊಬ್ಬರಗಳನ್ನ ಹಾಕ್ತೀರಿ. ಆಮೇಲೆ ಏನ್ ಮಾಡ್ತೀರಿ? ಟ್ರ್ಯಾಕ್ಟರ್ ತಗೊಂಡ್ಬಿಟ್ಟು ಹೊಲದಲ್ಲಿ ಏನ್ ಮಾಡ್ತೀರಿ? ಅದನ್ನ ಉಳಿಮೆಯನ್ನ ಮಾಡ್ತೀರಿ. ಅದು ಬೀಜವನ್ನು ಕೂಡ ಹಾಕ್ತತಿ, ಗೊಬ್ಬರವನ್ನು ಕೂಡ ಹಾಕ್ತತಿ. ಹಿಂದ್ಗೊಟ್ಟಾಗಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಮಣ್ಣನ್ನು ಕೂಡ ಮುಚ್ತತಿ. ಈ ಒಂದು ಪದ್ಧತಿ ಮೂಲಕ ನಾವು ಮಾಡ್ತೀವಿ. ಹಾಗಾದ್ರೆ ನಿಮ್ಗೆ ಈಗ ನಾನು ಪ್ರಶ್ನೆಗಳನ್ನ ಕೇಳ್ತೀನಿ, ಹೇಳ್ಬೋದು. ಅರ್ಥಾಯ್ತಾ? ಇವತ್ತಿನ ಕ್ಲಾಸಿಂದ ಎಲ್ಲ ಅರ್ಥ ಆಯ್ತಲ್ಲ? ಯಾರು ಕೇಳ್ತಾರೆ ನಾವು ಅಷ್ಟೇ ಹೇಳ್ಬೇಕು. ಎಲ್ಲ ಗುಂಪನೆ ಗುಳಿದಾರಲ್ಲ. ಹೇಳ್ತಿರಲ್ಲ? ಬೆಳೆ ಎಂದರೆ ಗೊತ್ತಿರೋ ಕೈ ಎತ್ತು. ಬೆಳೆ ಎಂದರೆ ಬೆಳೆ ಎಂದರೆ ಏನು? ಸ್ಥಳದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬೆಳೆ ಬೆಳೆದು ಕೃಷಿ ಮಾಡುವುದಕ್ಕೆ ಬೆಳೆ ಎನ್ನುವುದು. ಒಂದು ಪ್ರದೇಶದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯನ್ನು ಬೆಳೆಯುವುದನ್ನು ಅಂತ ಕರಿತೀವಿ. ಹೆಚ್ಚು ಪ್ರಮಾಣದಲ್ಲಿ ಬೆಳೆಯನ್ನು ಬೆಳೆಯುವುದನ್ನ ಬೆಳೆ ಅಂತ ಹೇಳಿ ಕೂಡ ಕರಿತೀವಿ. ಸರಿ, ಕೂತ್ಕೋ. ನೆಕ್ಸ್ಟ್, ಖಾರಿಫ್ ಬೆಳೆ ಎಂದರೆ? ಖಾರಿಫ್ ಬೆಳೆ ಎಂದರೆ ಹೇಳ. ಮಳೆಗಾಲದಲ್ಲಿ ಬೆಳೆಯುವ ಬೆಳೆಗೆ ಖಾರಿಫ್ ಬೆಳೆ ಎನ್ನುವರು. ವೆರಿ ಗುಡ್. ಮಳೆಗಾಲದಲ್ಲಿ ಬೆಳೆಯುವಂತ ಬೆಳೆಯನ್ನು ಅಂತ ಕರಿತೀವಿ ಖಾರಿಫ್ ಬೆಳೆ ಅಂತ ಹೇಳಿ ಕೂಡ ಕರಿತೀವಿ. ನೆಕ್ಸ್ಟ್, ರಬಿ ಬೆಳೆಗಳಂದ್ರೆ? ರಬಿ ಬೆಳೆಗಳಂದ್ರೆ ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳನ್ನು ರಬಿ ಬೆಳೆ. ಚಳಿಗಾಲದಲ್ಲಿ ಬೆಳೆಯುವಂತ ಬೆಳೆಯನ್ನು ರಬಿ ಬೆಳೆ. ಹಾಗಾದ್ರೆ ರಬಿ ಬೆಳೆಗಳು ಯಾವ್ಯಾವು? ರಬಿ ಬೆಳೆಗಳು ಯಾವ್ಯಾವು? ಗೋಧಿ, ಕಡಲೆ, ಬಟಾಣಿ, ಸಾಸಿವೆ, ಅಗಸೆ. ಗೋಧಿ, ಬಟಾಣಿ, ಸಾಸಿವೆ, ಕಡಲೆ, ಕುರುಳಿ, ಇವನ್ನೆಲ್ಲ ಏನ್ ಮಾಡ್ಬೇಕು ಅಂತೀರ? ರಬಿ ಬೆಳೆಗಳು ಅಂತ ಹೇಳಿ ಕೂಡ ಕರೀತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್, ಈಗ ಸಾವಯವ ಕೃಷಿ ಅಂದ್ರೆ, ಸಾವಯವ ಗೊಬ್ಬರ ಅಂದ್ರೆ ಯಾರು ಹೇಳ್ತೀವಿ? ಸಾವಯವ ಗೊಬ್ಬರದಲ್ಲಿ ಏನೇನು ನಾವು ಬಳಕೆಯನ್ನ ಮಾಡಿ ಸಾವಯವ ಗೊಬ್ಬರವನ್ನು ತಯಾರಿಸ್ತೀವಿ? ಸಾವಯವ ಗೊಬ್ಬರನ ಹೇಳಿರೋದು ಸರ್ ದನದಿಂದ ಸರ್ ತಯಾರಿಸ್ತಾರೆ. ದನ ಕರುಗಳ ತ್ಯಾಜ್ಯ ಇರ್ಬೋದು, ಸಸ್ಯಗಳ ತ್ಯಾಜ್ಯಗಳಿರ್ಬೋದು, ಅವುಗಳನ್ನೇ ಮಾಡ್ಕೊಂಡು ನಾವು ಸಂಗ್ರಹಿಸಿ ಉತ್ಪಾದನೆಯನ್ನ ಮಾಡ್ಕೊಳ್ತೀವಿ. ಅದು ನಾವು ಸಾವಯವ ಗೊಬ್ಬರ. ರಾಸಾಯನಿಕ ಗೊಬ್ಬರ ಅಂತ ರಾಸಾಯನಿಕ ವಸ್ತುಗಳನ್ನ ಮಾಡ್ಕೊಂಡು ಬಳಕೆನ ಮಾಡ್ಕೊಳ್ತೀವಿ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ಇದನ್ನೆಲ್ಲ ತಿಳ್ಕೊಳ್ರಿ. ಒಂದು ಗೃಹ ಪಾಠವನ್ನು ಕೊಡ್ತೇನೆ ನಿಮ್ಗೆ. ಗೃಹ ಪಾಠ ಏನಪ್ಪ? ಗೃಹ ಪಾಠ ಅಂತ ಹೇಳಿದ್ರೆ, ಈಗ ದೈನಂದಿನ ನಿಮ್ಮ ನಿತ್ಯ ಜೀವನದಲ್ಲಿ ಕೂಡ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಕೃಷಿಕರೇ ಇರೋದ್ರಿಂದ ಹೆಚ್ಚಾಗಿ ನಾವು ಕೃಷಿ ಉಪಕರಣಗಳ ಪಟ್ಟಿ ಮಾಡ್ಕೊಬಹುದು. ಕೃಷಿ ಉಪಕರಣಗಳ ಪಟ್ಟಿ ಬರ್ಕೊಂಡಿದ್ದ ಕೃಷಿ ಉಪಕರಣಗಳ ಪಟ್ಟಿ, ಆಮೇಲೆ ಯಾವ್ಯಾವ ಕೃಷಿ ಉಪಕರಣಗಳನ್ನ ಮಾಡಿದ್ದಿಲ್ಲ ಅವುಗಳ ಉಪಯೋಗ. ಈಗ ನೀವು ಮಾಡಿದ್ರಿ ನೇಗಿಲ, ಇದು ಉಪಯೋಗ ಏನು? ರೂಟ್ರು, ಇದು ಉಪಯೋಗ ಏನು ಅನ್ನೋದನ್ನೇ ಮಾಡ್ಕೊಂಡು ನಾವು ಇನ್ನೊಂದು 2 ಪ್ರಶ್ನೆಗಳು. ಕೃಷಿ ಉಪಕರಣಗಳ ಪಟ್ಟಿ ಒಂದು, ನೆಕ್ಸ್ಟ್ ಅವುಗಳ ಉಪಯೋಗ. ಕೃಷಿ ಉಪಕರಣಗಳ ಉಪಯೋಗಗಳ ಪಟ್ಟಿ. ಕೃಷಿ ಉಪಕರಣಗಳ ಉಪಯೋಗ ಇವೆರಡನ್ನು ಕೂಡ ನೀವು ಮನೆಯಲ್ಲಿ ಹೋಮ್ವರ್ಕ್ ಆಗಿ ಮಾಡ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ಇಲ್ಲಿಗೆ ಇಂದಿನ ತರಗತಿ ಏನಾಯ್ತು ಮುಕ್ತಾಯ.